ಬೆಟ್ಟದ ಮೇಲೆ ಮನಿ ಮಾಡಿದ್ರ ಮೃಗಗಳಿಗೆ ಅಂಜಿದಾಡೆ ಅಂತಯ್ಯ ಅಂತಂದ್ರ ಕಾಡು ಮೃಗಗಳಿದ್ದಾಗ ನೀ ಏನಾಗ್ಬೇಕಂತಳ ಆ ಬೆಟ್ಟ ಇದ್ದಂಗ ಆಗ್ಬಿಡು ನೀನಂತಳಕ್ಕೆ. ಬೆಟ್ಟ ಯಾವಾಗನು ಕಾಡು ಮೃಗಗಳಿಗೆ ಅಂಜುತ್ತದೇನ, ಬೆಕ್ಕದಂತ ಕಾಡು ಮೃಗ ಬಂದ್ರು ಬೆಟ್ಟ ಅಂಜಂಗಿಲ್ಲ. ಆಮೇಲೆ ಸಮುದ್ರದ ತಡಿಯಲ್ಲಿ ಒಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಾಡೆ ಅಂತಯ್ಯ ಅಂತಂದ್ರ ಏನಾಗ್ಬಿಡು, ಸಮುದ್ರದೊಳಗೆ ತೆರೆಗಳು ಏಟು ದೊಡ್ಡ ಯಾಕೆ ಬರಲ್ಲಕ್ಕ ಆಕಾಶ ಆದಂಗ ಆಗ್ಬಿಡ್ಬೇಕು. ಅದು ಎಷ್ಟು ದೊಡ್ಡ ತೆರೆ ಬಂದ್ರು ಆಕಾಶಕ್ಕೆ ಹೋಗಿ ಏನು ಅಪ್ಪಳಿಸಂಗಿಲ್ಲಲ್ಲ. ಕಾಡು ಮೃಗಗಳೇನು ಎಷ್ಟು ಭಯಾನಕ ಇದ್ರು ಬೆಟ್ಟಕ್ಕೇನು ಅಂಜಿಸಂಗಿಲ್ಲ, ಬೆಟ್ಟದಾಗೆ ಬದುಕ್ತಾವು. ಅವಕ್ಕೆ ಆಶ್ರಯದಾತ್ರ ಆದಂಗ ಆಗ್ಬೇಕಂತ ನಾವು. ಈಗ ಕೆಟ್ಟವರು ಬಹಳ ದುಷ್ಟ ಬುದ್ಧಿ ತೋರಿಸಿ ಬರ್ಲಕತ್ತಾರ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ತಲೆ ಮೇಲೆ ನೇವರಿಸಿ ಪ್ರೀತಿಲಿಂತ ಮಾತನಾಡಿದ್ರೆ ನೀವು ಹೇಳಿದ್ದೆಲ್ಲ ಕೇಳ್ತಾರ. ಅವರಿಗೆ ನೇವರಿಸಿ ಅವ್ರಿಗೆ ಪ್ರೀತಿಲಿಂತ ಇಟ್ಕೊಳಕ್ ನಮಗ್ ಬರ್ಲಾರ್ದಕ್ಕ ಅವ್ರ ಕೆಟ್ಟವ್ರ ಅಂತ ತಿಳ್ಕೊಂಡು ದೂರ ಇಟ್ಟು ಅವ್ರ ಮೇಲೆ ದ್ವೇಷ ಮಾಡ್ಲಕ್ಕೆ ಬಿಟ್ಟೆವ ಅಂದ್ರೆ ಅವರು ದ್ವೇಷ ಮಾಡ್ತಾರೆ. ಅದಕ್ಕೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತ. ಆ ಬೆಟ್ಟದ ಪಾತ್ರ ಏನದ, ಮೃಗಗಳಿಗೆ ಸಹಿತ ತಾನು ಹೊಟ್ಟೆಗಿಟ್ಕೊತು ಬೆಟ್ಟ. ಬಾ ಇರು, ನಮ್ಮ ರಕ್ಷಣೆ ಕೊಡ್ತೀನಿ ಬಾ ನಿನಗ. ಸಮುದ್ರ ತಡಿಯಲ್ಲ ಅವು ಏನಂತಂದ್ರ ನೆರೆ ತೆರೆಗಳು ಏಸ್ ಬಂದ್ರು ಆಕಾಶಕ್ಕೆ ಹೋಗಿ ಏನು ಅಪ್ಪಳಿಸಂಗಿಲ್ಲ, ಬೈಲಿಗೇನು ಅವು ಏನು ಮಾಡಕ್ಕಾಗಂಗಿಲ್ಲ. ಬೈಲಾಗ್ಬಿಟ್ಟೆವಂತಂದ್ರ ಎಂತ ನೊರೆ ಬಂದ್ರೇನು ಎಂತ ತೆರೆ ಬಂದ್ರೇನು ಆ ಬೈಲಿನೊಳಗೆ ಅದು ಅವಕಾಶ ತಗೊಂಡದು ನೊರೆ ತೆರೆಗಳು. ಹಿಂಗಾಗಿ ಅವಕ್ ಸಹಿತ ಅವದಕ್ಕಿಂತ ದೊಡ್ಡವರಾಗ್ರಿ ಅಂತ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತಯ್ಯ. ಅದಕ್ಕೆ ಸಂತೆಯೊಳಗೆ ಎಷ್ಟರೆ ಸೌಂಡ್ ಆದ್ರೆ ಏನಾಗ್ತದ, ಮುಂಜಾನೆ ಯಾರು ಇರಂಗಿಲ್ಲ, ಅವಾಗ್ನು ಬೈಲ್ ಆರಾಮ್ ಇರ್ತದ. ಸಂತಿಗೆ ಬಂದ ಗಲ 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 ಮಾಡ್ತಾರ, ಆಮೇಲೆ ಸಂತಿ ಮುಗಿದ್ಮೇಲೂ ಬೈಲ್ ಆರಾಮ್ ಇರ್ತದ. ಈ ಶಬ್ದಗಳು ಬಂದಾಗ ಬೈಲಾಗಬೇಕು. ಯಾವುದೇ ಶಬ್ದಗಳು ಬಂದು ಅಂದ್ರೆ ಬೈಲಾಗಬೇಕು. ಯಾವುದೇ ನೊರೆ ತೆರೆಗಳು ಸಮಸ್ಯೆಗಳು ಬಂದು ಅಂತಂದ್ರೆ ಆಕಾಶ ಆದಂಗ ಆಗಬೇಕು. ದುಷ್ಟ ಪ್ರಾಣಿಗಳ ಒಂದು ದುಷ್ಟ ಜೀವಿಗಳ ಒಂದು ಸಮಸ್ಯೆಗಳು ಬಂದಾಗ ಬೆಟ್ಟ ಆದಂಗ ಆಗಬೇಕು. ಎಲ್ಲ ಆಗಿ ಮನುಷ್ಯನೊಳಗೆ ಹೆಂಗಿರ್ಬೇಕು, ಶಾಂತ ಇರ್ಬೇಕು. ಮನುಷ್ಯನಾಗ ಏನು ಹಚ್ಕೋಬಾರ್ದು. ಎಲ್ಲಾನು ಆ ಪರಮಾತ್ಮನ ಲೀಲೆನೇ ಇರ್ತದ. ಬ್ರಹ್ಮನನ್ನು ಹೊರತುಪಡಿಸಿ ಮತ್ತೊಂದೇನು ಇಲ್ಲ. ನೀವು ಆ ಪರಮಾತ್ಮನನ್ನ ಅನುಸಂಧಾನ ಮಾಡುವುದರಾಗ ಅಷ್ಟೇ ನೀವು ಬಿಜಿ ಇರ್ಬೇಕೆ ಹೊರತು ಅವ್ರು ಯಾವ ಶಬ್ದ ಹೇಳಿದ್ರು, ಏನೇನ ಅಂದ್ರು, ಏನೇನ್ ಮಾಡಿದ್ರು ಅವೆಲ್ಲ ತಲೆ ಕೆಡಿಸೊಳಕ್ ಹೋಗ್ಬಾರ್ದು. ಯೇಸು ಕ್ರಿಸ್ತಗ ಶಿಲುಬೆಗೆ ಕಟ್ಟಿ ಮಳಿ ಹೊಡೆಯಕತ್ತಾರ, ಹೊಡೆದ್ರು ನಾವು ಏನಂತಾನ, ಅವಕ್ ಏನ್ ಮಾಡ್ಲಕತ್ತಾವತ್ತ ಅವಕ್ಕೆ ತಿಳಿಯವಲ್ದು ಪಾಪ, ಅವಕ್ಕೆ ಕ್ಷಮಿಸಿಬಿಡು ಪರಮಾತ್ಮ ಅಂತ. ಹಂಗ ನಮ್ಮೊಳಗೆ ಒಂದು ಗಟ್ಟಿತನ ಬಂತು ಅಂತಂದಾಗ ಯಾರು ಏನ್ ಮಾಡಿದ್ರು ನಮ್ಗೇನ್ ಫರಕ್ ಬೀಳಂಗಿಲ್ಲ. ಆ ವಚನದ ಅರ್ಥ ಬಹಳ ದೊಡ್ಡದದು. ಇಷ್ಟು ಸಣ್ಣ ಮಾತಿನಾಗ ಹೇಳೋದಲ್ಲ. ಅದು ಬದುಕದ್ರ ಸಲುವಾಗಿ ಹೇಳಿದ್ದದ, ಅದು ಹೇಳೋದಕ್ಕೆ ಕೇಳೋದಕ್ಕ ಅಲ್ಲ. ಅದರ ಪ್ರಕಾರ ಬದುಕಬೇಕು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಚನ್ನಬಸವೇಶ್ವರಾಯ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ವಚನ ಹೇಳಿದೆವು. ಈ ಒಂದು ವಿಚಾರ ಸಾಗರ ಹೇಳಲಿಕ್ಕಾಗಲಿಲ್ಲ. ಇವತ್ತ ವಿಚಾರ ಸಾಗರ ಹೇಳಕತ್ತೀವಿ. ಮತ್ತೆ ನಾಳೆ ವಚನ ನೋಡೋಣ. ಈ ಒಂದು ಈಶ್ವರನಿಗೆ ಎಷ್ಟನೇ ಇದ್ದಿದೆಲ್ಲ ಅಂತಂದ್ರೆ 5ನೇ ತರಂಗ
ಮಧ್ಯಮ ಅಧಿಕಾರಿಯ ದೃಷ್ಟಿ ಮಹಾರಾಜರಿಗೆ ಉಪದೇಶ. ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 252ನೇ ವಿಷಯಾಂಕ. 156ನೇ ಕಬಿತ್ತ. ಈ ಕಬಿತ್ತದೊಳಗ ಜೀವರುಗಳ ಕರ್ಮಗಳ ಕಾರಣ, ಪೂರ್ವ ಸೃಷ್ಟಿಯಲ್ಲಿರುವ ಜೀವರುಗಳ ಕರ್ಮಗಳ ಕಾರಣ ಈಶ್ವರ ಒಬ್ಬನೇ ಇದ್ದವನು ಅನೇಕ ಆಗಬೇಕು. ಪಂಚಮಹಾಭೂತಗಳ ರೂಪ ತಾಳಬೇಕು. 84 ಲಕ್ಷ ಜೀವರಾಶಿಗಳ ರೂಪ ತಾಳಬೇಕು. ಮತ್ತೆ ಏನೇನು ದೇವ, ದಾನವ, ಮಾನವ ಏನೇನದ ಈ ಜಗತ್ತಿನೊಳಗ ಜಗತ್ತಿನ ಎಲ್ಲಾ ವಸ್ತುಗಳ ರೂಪ ತಾನು ತಾಳಬೇಕು ಅನ್ನೋಂಥದ್ದು ಅನೇಕ ಆಗ್ಬೇಕನ್ನಂತ ಇಚ್ಛೆ ಉಂಟಾಗಿ ಅನೇಕ ಎದಕ್ಕಾಗಬೇಕು ಅಂದ್ರೆ ಆ ಜೀವರುಗಳ ಆಶ್ರಯಕ್ಕಾಗಿ, ಭೋಗಕ್ಕಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡಿ ಏನ್ ಮಾಡ್ತಾನ, ಎಲ್ಲ ಪಂಚಮಹಾಭೂತಗಳನ್ನ ಹೆಂಗ ಸೃಷ್ಟಿ ಮಾಡ್ದ, ಮತ್ತೆ ಈ ಅಂತಃಕರಣಗಳು ಹೆಂಗ್ ಸೃಷ್ಟಿ ಮಾಡ್ದ, ಪಂಚ ಪ್ರಾಣಗಳನ್ನ ಹೆಂಗ್ ಸೃಷ್ಟಿ ಮಾಡ್ದ, ಜ್ಞಾನೇಂದ್ರಿಯ ಹೆಂಗ್ ಸೃಷ್ಟಿ ಮಾಡ್ದ, ಕರ್ಮೇಂದ್ರಿಯ ಅದರಂಗೆ ಹೆಂಗ್ ಸೃಷ್ಟಿ ಮಾಡ್ದ ಎಲ್ಲ ಹೇಳ್ಕೊಂಡು ಈ ಒಂದು ಟೀಕಾಕ್ಕೆ ಬಂದಿದ್ದೆವು. 276ನೇ ಪುಟ ಟೀಕಾ. ಯಾವಾಗ ಜೀವರುಗಳಿಗೆ ಭೋಗವನ್ನು ಕೊಡುವಂತ ಕರ್ಮಗಳು ಉದಾಸೀನ ಹೊಂದುತ್ತವೆಯೋ ಆವಾಗ ಪ್ರಳಯವಾಗುತ್ತದೆ. ಅದು ಜೀವರುಗಳಿಗೆ ಕರ್ಮಗಳು ಭೋಗವನ್ನು ಕೊಡುವಾಗ ಅವರು ಪ್ರವೃತ್ತಿಯಲ್ಲಿರ್ತವ. ಆ ಕರ್ಮ ಕೊಡೋದು ಮುಗೀತು ಅಂತ ಅಂದ್ಮೇಲೆ ಅವೇನಾಗ್ತವ, ಉದಾಸೀನ ಆಗ್ತವ. ಆವಾಗ ಪ್ರಳಯ ಆಗ್ತವ. ಪ್ರಳಯ ಆಗುವುದಕ್ಕೆ ಕಾರಣ ಏನು ಅಂತಂದ್ರೆ ಆ ಕರ್ಮಗಳು ಭೋಗ ಕೊಡೋದು ಮುಗಿಸ್ಬಿಡ್ತಾವ. ಅಲ್ಲಿ ಭೋಗಿಸ್ಲಿಕ್ಕೆ ಆ ಜೀವಿಗಳ ಕರ್ಮಗಳ ಭೋಗ ಏನಿರ್ತದೆ ಅಷ್ಟು ಕೊಟ್ಟ ಮೇಲೆ ಅವ್ರದ್ದು ಏನ್ ಕೆಲಸ ಇರ್ತದೆ, ಅದು ಉದಾಸೀನವಾಗಿ ಇಲ್ಲದಂಗೆ ಆಗ್ತಾವ. ಮುಂದೆ ಅವು ನಾಶ ಆಗಿ ಹೋಗ್ಬಿಡ್ತಾವ. ಪ್ರಳಯದ ನಂತರದಲ್ಲಿ ಸರ್ವ ಪದಾರ್ಥಗಳ ಸಂಸ್ಕಾರಗಳು ಮಾಯೆಯಲ್ಲಿ ಇರುತ್ತವೆ. ಸರ್ವ ಪದಾರ್ಥದ ಸಂಸ್ಕಾರಗಳು ಮಾಯೆಯಲ್ಲಿರುತ್ತವೆ. ಮಾಯೆಯೊಳಗೆ ಸಂಗ್ರಹ ಆಗ್ತಾವ. ಈಗ ನಮಗ ಒಬ್ಬೊಬ್ಬರ ಶರೀರದೊಳಗ ಆ ಮಾಯೆಯ ಒಂದೊಂದು ತುಕಡಿ ಅದ. ಆ ಮಾಯೆಯ ಒಂದು ತುಕಡಿಗೆ ಏನಂತಾರ, ನಮ್ಮೊಳಗಿರೋದು ಅವಿದ್ಯೆ. ಅವಿದ್ಯೆ ಅನ್ನೋದೇ ಆ ಮಾಯೆಯ ಒಂದು ತುಕಡಿ. ಈಗ ಏರೋಪ್ಲೇನು, ಹೆಲಿಕಾಪ್ಟರು ಎಲ್ಲೋ ಹೋಗಿ ಗುಡ್ಡದಾಗೋ, ನೀರಾಗೋ, ಆಕಾಶದಾಗ ಹೋಗುವಾಗ ಎಲ್ಲೋ ಅದು ಬಿದ್ದು ಏನ್ ಮಾಡ್ತದ, ನಾಶ ಆಗಿ ಹೋಗ್ಬಿಡ್ತದ. ಅದ್ರಾಗಿದ್ದ ವಸ್ತುಗಳು ನಾಶ, ಅದ್ರಾಗಿದ್ದ ಜೀವಿಗಳು ನಾಶ. ಒಂದೊಂದ್ ಸಾರಿ ಸುಟ್ಟು ಭಸ್ಮ ಆಗಿ ಹೋಗ್ಬಿಡ್ತದ. ಅಷ್ಟು ಬಹಳ ಪವರ್ಫುಲ್ ಸ್ಪೀಡ್ನಾಗ ಹೋಗ್ತಿರ್ತದ. ಅಂಥದ್ದು ಏನೆಲ್ಲ ನಾಶ ಆದರೂ ಸಹಿತ ಇವರೆಲ್ಲ ಏನ್ ಹುಡುಕ್ತಾರ, ಅದರಂದು ಅದ್ರೊಳಗಿಂದ ಒಂದು ಹುಡುಕಾಡಿ ತರ್ತಾರಲ್ಲ, ಏನದು ಅವಶೇಷ. ಬ್ಲ್ಯಾಕ್ ಬಾಕ್ಸ್. ಬ್ಲ್ಯಾಕ್ ಬಾಕ್ಸ್ ಅಂತ ಇರ್ತದ ಅದ್ರೊಳಗೊಂದು. ಆ ಬ್ಲ್ಯಾಕ್ ಬಾಕ್ಸ್ ನಾಶ ಆಗಂಗಿಲ್ಲ. ಆ ಬ್ಲ್ಯಾಕ್ ಬಾಕ್ಸ್ನೊಳಗೆ ಏನೆಲ್ಲ ರೆಕಾರ್ಡ್ಸ್ ಇರ್ತದ ಅದರದು. ಏನೇನ್ ಮಾಡಿದ್ರು, ಏನೇನ್ ಪರಿಸ್ಥಿತಿಗಳು, ಸನ್ನಿವೇಶಗಳು ಉಂಟಾದವು, ಆ ಡ್ರೈವರು ಅದನ್ನು ಉಳಿಸೋದಕ್ಕ ಏನೇನು ಪ್ರಯತ್ನ ಮಾಡದ ಪೈಲಟ್, ಅವೆಲ್ಲ ಆ ಬ್ಲ್ಯಾಕ್ ಬಾಕ್ಸ್ನಾಗ ರೆಕಾರ್ಡ್ ಇರ್ತದ. ಯಾರು ಹೇಳಿದ್ರಿ ಬ್ಲ್ಯಾಕ್ ಬಾಕ್ಸ್ ಅಂತ? ಗಂಗಾಧರ್ ಗುರುಗಳು. ಎಲ್ಲರಿಗೂ ಗೊತ್ತಿರ್ತದ, ಯಾಕೆ ಹೇಳಂಗಿಲ್ಲ ಏನ ನೀವು? ಬ್ಲ್ಯಾಕ್ ಬಾಕ್ಸ್ ಹುಡುಕ್ತಾರವ್ರು. ಆ ಬ್ಲ್ಯಾಕ್ ಬಾಕ್ಸ್ನೊಳಗ ಆ ಒಂದು ವಿಮಾನ ಇರ್ಬೋದು, ಹೆಲಿಕಾಪ್ಟರ್ ಇರ್ಬೋದು, ಅದು ಇಡೀ ಹೆಲಿಕಾಪ್ಟರ್ ವಿಮಾನ ನಾಶ ಆದ್ರೂ ಬ್ಲ್ಯಾಕ್ ಬಾಕ್ಸ್ ನಾಶ ಆಗಂಗಿಲ್ಲ. ಅದರೊಳಗ ಅದರದ್ದು
ಕರ್ಮಗಳು ಏನೇನು ಮಾಡ್ಯಾರ ಹೆಂಗಿರ್ತದೋ ಅದೇ ರೀತಿ ನಮ್ಮೊಳಗೆ ಅವಿದ್ಯೆ ಅಂತದು. ಈ ಶರೀರ ಇರೋ ತನಕ ಅವಿದ್ಯೆ ಈ ಶರೀರದೊಳಗಿರ್ತದೆ. ಯಾವಾಗ ಈ ಶರೀರ ಬೇಡ್ತು ಆ ಅವಿದ್ಯೆ ಏನ್ ಮಾಡ್ತದ, ಮಾಯೆಯೊಳಗೆ, ಮಾಯೆಯ ಒಂದು ತುಕಡಿ ಅದು, ಮಾಯನೇ ಆ ಅವಿದ್ಯೆಯ ತವರ ಮನಿ. ಹೀಗಾಗಿ ಅದೇನ್ ಮಾಡ್ಬಿಡ್ತದ, ಮಾಯ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತದ. ಅದಕ್ಕೆ ಪ್ರಳಯ ನಂತರದಲ್ಲಿ ಸರ್ವ ಪದಾರ್ಥಗಳ ಸಂಸ್ಕಾರಗಳು ಮಾಯೆಯಲ್ಲಿ ಇರುತ್ತವೆ. ಮಾಯೆ ಅಂದ್ರೆ ಇಡೀ ವಿಶ್ವಕ್ಕೆ ಒಂದೇ ಬ್ಲ್ಯಾಕ್ ಬಾಕ್ಸ್ ಇದ್ದಂಗ, ಇಡೀ ವಿಶ್ವದ ಬ್ಲ್ಯಾಕ್ ಬಾಕ್ಸ್ ಅದು ಮಾಯೆ. ಇದು ಅವಿದ್ಯೆ ಏನದ ಒಂದೊಂದು ಪಿಂಡಾಂಡದ ಬ್ಲ್ಯಾಕ್ ಬಾಕ್ಸ್, ಅದು ಬ್ರಹ್ಮಾಂಡದ ಬ್ಲ್ಯಾಕ್ ಬಾಕ್ಸ್ ಅದು. ಆದ್ದರಿಂದ ಜೀವರುಗಳ ಕರ್ಮಗಳಾದರೂ ಕೂಡ ಯಾವ್ಯಾವ ಬಾಕಿ ಉಳಿದಿರುತ್ತವೆಯೋ ಅವು ಸೂಕ್ಷ್ಮವಾಗಿ ಮಾಯೆಯಲ್ಲಿ ಇರುತ್ತವೆ. ಕರ್ಮದ ಭೋಗ ಎಲ್ಲ ಮುಗಿದ ಮೇಲೆ ಅವು ಅಶಕ್ತ ಆಗ್ತವ. ಅಶಕ್ತ ಆಗಿ ಆ ಕರ್ಮಗಳು ಏನ್ ಮಾಡ್ತವ, ಮಾಯೆಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಹೋಗಿರ್ತವ. ಅವು ಏನಂತಂದ್ರ ಇವು ಹೆಂಗಂತಂದ್ರ ಸೂಕ್ಷ್ಮ ರೂಪದಲ್ಲಿ ಹೆಂಗಂತಂದ್ರ ಒಂದು ಚೀಲದಾಗ ಜೋಳ ಹಾಕಿರ್ತೀರಿ, ಒಂದು ಚೀಲದಾಗ ಜೋಳ ಹಾಕಿರ್ತೀರಿ, ಜೋಳ ಇರೋ ತನಕ ಅದಕ್ಕೆ ಜೋಳದ ಚೀಲ ಅಂತೀರಿ. ಮತ್ತೆ ಜೋಳ ಎಲ್ಲ ತೆಗೆದ ಮೇಲೆ ಅದು ಚೀಲ ಮಡಿಚಿಡ್ತೀರಲ್ಲ, ಮಡಿಚಿಟ್ಟಾಗನು ಅದಕ್ಕೆ ಎದ್ರ ಚೀಲ ಅಂತೀರಿ, ಜೋಳದ ಚೀಲ ಅಂತೀರಿ. ಜೋಳ ಇಲ್ಲ ಅಲ್ಲಿ, ಆದರೂ ಜೋಳದ ಒಂದು ಸೂಕ್ಷ್ಮ ರೂಪದ ವಾಸನೆಯ ಜೋಳದೊಳಗದ. ಸಕ್ಕರೆ ಚೀಲ, ಜೋಳದ ಚೀಲ, ಅಕ್ಕಿ ಚೀಲ ಅಂತೀರಿ. ಅಲ್ಲಿ ಅದ್ರೊಳಗೆ ಅಕ್ಕಿ ಇಲ್ಲ, ಅದ್ರ ಅಕ್ಕಿ ಚೀಲ ಅಂತೀರಿ. ಹಾಗೆ ಇವು ಏನದವಪ್ಪ ಅಂತಂದ್ರ ಅವು ಸೂಕ್ಷ್ಮ ರೂಪದಲ್ಲಿ ಇದ್ದದ್ದು ಏನಾಗ್ತದ, ಮಾಯೆಯಲ್ಲಿ ಹೋಗಿ ಕುಂದಿರ್ತಾವ. ಎಲ್ಲ ಚೀಲಗಳು ಮಡ್ಚ್ಕೊಂಡು ಕುಂದಿರ್ತಾವ. ದೃಷ್ಟಾಂತ ಹೆಂಗಪ್ಪ, ಜೀವಿಗಳ ಸುಷುಪ್ತ ಅವಸ್ಥೆಯಲ್ಲಿ ಗಂಡ ಹೆಂಡತಿ ಹೊಲ ಮನಿ ಮಕ್ಕಳು ಮರಿ ದನ ಕರ ಇವೆಲ್ಲ ನಿದ್ದೆ ಎತ್ತಿದಾಗ ಎಲ್ಲ ಸುತ್ತಮುತ್ತ ಇದ್ರೂ ಸಹಿತ ಅವು ಇಲ್ಲದಂಗೆ ಹೆಂಗಿರ್ತಾವೋ ಇದ್ದು ಇಲ್ದಂಗಿರ್ತಾವ. ಅದೇ ರೀತಿ ಇಲ್ಲೇನಾಗ್ತದ, ಇವು ಯಾವ ನಿದ್ರೆ ಒಳಗೆ ಇರುವುದಿಲ್ಲ. ಅವೆಲ್ಲ ಎಲ್ಲಿ ಇರುತ್ತವೆ ಅಂದ್ರೆ ಸುಷುಪ್ತಿ ಒಳಗ ಇರ್ತಾವ. ನಿದ್ದೆ ಹತ್ತದಾಗ ನಿಮ್ಮ ಸುಷುಪ್ತಿ ಅವಸ್ಥೆ ಏನದಲ್ಲ ಅವೇನು ಇರ್ಲಾರ್ದಂಗೆ ಆಗಿರ್ತಾವೇನು. ಬಗಲಾಗೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ರೂ ಸಹಿತ ಸೂಕ್ಷ್ಮ ರೂಪದೊಳಗೆ ಸುಷುಪ್ತಿ ಒಳಗಿರ್ತಾವ. ಅವು ಏನು ನಿದ್ದೆ ಎತ್ತಿದಾಗ ಅವು ಯಾವ ನಮಗೆ ಸಂಬಂಧ ಇರ್ಲಾರ್ದಂಗೆ ಇರ್ತಾವ ಅಂತನೂ ಅವೇನು ಇಲ್ಲದಂಗೆ ಆಗಿರ್ತಾವೇನು. ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಲ್ಲ ಅಷ್ಟು ಸೂಕ್ಷ್ಮ ರೂಪದೊಳಗೆ ನಿಮ್ಮ ಸುಷುಪ್ತಿ ಅವಸ್ಥೆ ಒಳಗಿರ್ತಾವ. ನೀವು ಎತ್ತಿರದ ಕೂಡ್ಲೇನೆ ಮತ್ತವು ಬಂದ್ಬಿಡ್ತಾವ. ನೀವೇನ್ ತಿಳ್ಕೊಂಡಿರಿ, ಇವು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ತೊಳೆದು ಹೋಗ್ತದಂತ ತಿಳ್ಕೊಂಡು ನೀವೇನ್ ಮಾಡ್ಬಿಡ್ತೀರಿ, ನಿಮ್ಮ ಕೆಲವೊಂದು ಚೀಲ ಬಟ್ಟೆ ಚಪ್ಪಲಿ ಅಲ್ಲಿ ದಂಡಿಗೆ ಇಡ್ತಿರಿಲ್ಲ, ಇಟ್ಟಕ್ಕೆ ನದಿಗೆ ಹೋಗ್ತಿರಿಲ್ಲ, ನಿಮ್ ಬ್ಯಾಗ್ ಅವೆಲ್ಲ ಅವೆಲ್ಲ ದಂಡಿಗೆ ಇಟ್ಟಕ್ಕೆ ನಿಮ್ಮ ಹೋಗಾಗ ಅವು ನಿಮ್ಮ ಕರ್ಮಗಳೆಲ್ಲ ಏನ್ ಮಾಡ್ತಾವ, ನಿಮ್ಮ ಚಪ್ಪಲಿ ಬ್ಯಾಗ ಏನ್ ಬಿಟ್ಟಿರಲ್ಲ ದಂಡಿಗೆ ಅದರ ಕೂತಿರ್ತಾವಂತವು. ನೀವು ಹೋಗಿ ಸ್ನಾನ ಮಾಡಿ ಬಂದ್ಮೇಲೆ ಮತ್ತೆ ನೀವು ಬ್ಯಾಗ್ ಹೆಗಲ ಮೇಲೆ ಏರ್ಸ್ಕೊಂಡ್ಬಿಟ್ರಿ ಅಂತಂದ್ರ ಆ ಕರ್ಮಗಳು ಮತ್ತೆ ನಿಮ್ಮೊಳಗೆ ಪ್ರವೇಶ ಮಾಡ್ತಾವ. ಅವೇನ್ ನದಿಯಾಗ ಸಮುದ್ರದಾಗ ಹೋಗಕ್ಕೆ ಜಳಕ ಮಾಡೋಣ ಅದ್ರೊಳಗೆ ಹರ್ಕೊಂಡು ಹೋಗಂಗಿಲ್ಲ ಅಂತಾವ. ಒಂದಿಷ್ಟು ಹರ್ಕೊಂಡು ಓದ್ತಾವಂತ ಕರ್ಮಗಳು, ಒಂದಿಷ್ಟು ಹರ್ಕೊಂಡು ಹೋಗ್ತಾವ. ನದಿಯಾಗ ಒಂದಿಷ್ಟು ಹೋಗ್ತಾವ, ದಂಡಿಗೆ ಒಂದಿಷ್ಟು ಉಳಿದಿರ್ತಾವ, ನಿಮ್ ಚೀಲದಾಗ ಬ್ಯಾಗ್ನಾಗ ಒಂದಿಷ್ಟು ಇರ್ತಾವ. ಅದು ಏನಾಗ್ತದ, ನದಿಯಾಗ ಎಲ್ಲ ಗಂಗಾ ನದಿ ಕರ್ಮಗಳು ಎಲ್ಲರೂ ಜಳಕ ಮಾಡಿ ನದಿಯಾಗ ಬಿಟ್ಟು ಹೋಗ್ತಾರ. ಈ ಕರ್ಮಗಳು ಗಂಗಾ ನದಿಗೆ ಹೋಗಿ ಕೇಳಿದ್ನಂತ ಸಂತ, ಏನಂತ, ಎಲ್ಲರೂ ಜಳಕ ಮಾಡಿ ಮಾಡಿ ನಿನ್ ಬಲ್ಲಿ ಕರ್ಮ ಬಿಟ್ಟು ಹೋಗ್ತಾರ, ಇವ್ರ ಕರ್ಮ ಎಲ್ಲ ತಗೊಂಡು ನೀನೇನ್ ಮಾಡ್ತೇವೆ ಕೇಳಿದ್ನಂತ. ಅವಾಗ ಗಂಗೆ ಹೇಳಿದಳತ್ತ, ಅಯ್ಯೋ ಅವ್ರು ಮಾಡಿದ ಕರ್ಮ ನಾ ಇಟ್ಕೊಂಡು ಏನ್ ಮಾಡ್ಲಿ ಮಾರಾಯ, ಸಮುದ್ರಕ್ಕೆ ಹರಿಸ್ಬಿಡ್ತೀನಿ ಅಂದ್ರ ಅಂತ. ನಾನೇನ್ ಇಟ್ಕೊಳಕ್ ಹೋಗಂಗಿಲ್ಲ.
ಮತ್ತ ಸಮುದ್ರಕ್ಕೆ ಹೋಗಿ ಕೇಳಿದ್ನಂತ ಬಿಡ್ಲಿಲ್ಲ ಅಂತ. ಎಲ್ಲಾ ನದಿಗಳು ಎಲ್ಲಾ ಜೀವಿಗಳು ಜಳಕ ಮಾಡಿದ ಎಲ್ಲ ಕರ್ಮ ತಂದು ನಿಂದರಾಗ ಹರಿಸ್ತಾರಲ್ಲ, ಸುತ್ತ 10 ನದಿಗಳು ನಿನಗೆ 24 ತಾಸು ತಂದು ನೀರು ತುಂಬುತ್ತವ, ಅದ್ರ ಸಂಗಟ ಎಲ್ಲ ಕರ್ಮ ತುಂಬಿಸ್ತಾರ. ನೀನೇನ್ ಮಾಡ್ತೀವ್ರಿ ಎಲ್ಲ ಕರ್ಮ ಇಟ್ಕೊಂಡು ಅಂತ ಸಮುದ್ರಕ್ಕೆ ಕೇಳಿದ್ರ ಸಮುದ್ರ ಏನ್ ಹೇಳ್ತಂತ, ಮೋಡದ ರೂಪ ತಾಳಿ ಅದನ್ನ ಆಕಾಶಕ್ಕೆ ಹಾರಿಸ್ಬಿಡ್ತೀನಿ, ನಾನು ಇಟ್ಕೊಂಡು ಏನ್ ಮಾಡ್ಲಿ. ಮತ್ತ ಆಕಾಶದಾಗ ಮೋಡದ ರೂಪದಲ್ಲಿ ಹಾರಾಡವ ಯಾವ, ಆಕಾಶದ ಮೋಡದ ರೂಪದಲ್ಲಿ ತಲೆ ಮೇಲೆ ಹಾರಾಡ್ಲಕತ್ತವಲ್ಲ ಅವೆಲ್ಲ ಯಾವ ಏನವು? ನಮ್ ಕರ್ಮಗಳೇ ನಮ್ ತಲೆ ಮೇಲ. ಮತ್ತ ಮೋಡಗಳ ಹೋಗಿ ವರುಣ ದೇವನಿಗೆ ಜಲದೇವತೆ ಕೇಳಿದ್ನಂತ, ಏನಪ್ಪ ಆಕಾಶದೊಳಗ ನೀನು ಅದೇನು ಮೋಡ ಅದಕ್ಕೇನಂತೀರಿ, ವರುಣ ದೇವ ಏನಂತೀರಲ್ಲ ಮಳೆ ದೇವ, ಅವನಿಗೆ ಹೋಗಿ ಕೇಳಿದ್ನಂತ. ಕೇಳಿ ಏನಪ್ಪ ಇವೆಲ್ಲರದು ಪಾಪ ತಗೊಂಡು ಆಕಾಶದಾಗ ಹಾರಾಡ್ತಿರ್ತಿದಲ್ಲ, ಮತ್ತೆ ಇವ್ರ ಪಾಪ ತಗೊಂಡು ನೀನೇನ್ ಮಾಡ್ತೀರಿ ಅಂದ್ರೆ, ಅವರೆಲ್ಲ ಪಾಪಗಳು ತಗೊಂಡು ನಾನೇನು ಮಾಡ್ಲಕ್ ಹೋಲಿ, ನಾನು ಮಳಿ ರೂಪದಲ್ಲಿ ಎಲ್ಲ ಭೂಮಿಗೆ ಸುರಿಸಿ ಬಿಡ್ತೀನಿ ಅಂತ. ಭೂಮಿ ತಾಯಿಗೆ ಬಂದು ಕೇಳಿದ್ನತ್ತ, ನಿನ್ ಕರ್ಮಗಳು ಎಲ್ಲಿ ಏನು, ಎಲ್ಲಾರ್ದು ಕರ್ಮ ಮಳಿ ರೂಪದಾಗ ಬಂದು ನಿನ್ ಮ್ಯಾಲ ಸುರಿತದಲ್ಲ, ನಿಂದೇನ್ ಪರಿಸ್ಥಿತಿ ಇದು? ಆಕಿ ಭೂಮಿ ತಾಯಿ ಅಂದಳತ್ತ, ನಾನರ ಯಾಕೆ ಇಟ್ಕೊಳ್ಳು ಮಾರ, ಯಾರ್ಯಾರ್ದಾರ ಕರ್ಮಗಳು ಅವರವರ ದವಸ ಧಾನ್ಯ ಹಣ್ಣು ಹಂಪಲು ಕಾಯಿಪಲ್ಯ ಕಿರಾಣಿ ಮಾಡಿಕೆ ಅವರಿಗೆ ತಿನ್ನಿಸ್ತೀನಿ ಅಂದವಂತೆ ಭೂಮಿ ತಾಯಿ. ಅದಕ್ಕೆ ನೀವು ತಿಲ್ಲಕತ್ತಿದ್ ಏನದ, ಉಳ್ಳಕತ್ತಿದ್ ಏನದ, ಅದು ನಿಮ್ ಕರ್ಮನೇ. ಬಜಾರ್ದಾಗ ಏಸ್ ಅಂಗಡಿ ಇದ್ರು ಎಲ್ಲಾ ಅಂಗಡಿಯಾಗ ಎಲ್ಲಾ ಮಾಲ್ ಎದುರು ಸಹಿತ ಯಾ ಅಂಗಡಿಯಾಗ ನಿಮ್ ಕರ್ಮ ಅದ ಅದನ್ನೇ ಹೋಗಿ ಖರೀದಿ ಮಾಡ್ಕೊಂಡು ತಂದು ಅದನ್ನೇ ಅಡಿಗೆ ಮಾಡ್ಕೊಂಡು ಉಣ್ತಿರ್ತೀರಿ. ಎಲ್ಲಿ ಹೋಗಂಗಿಲ್ಲ, ಅದು ನಾವು ಮಾಡಿದ ಕರ್ಮ ನಾವೇ ಉಣ್ತಿರ್ತೀವಿ, ಗೊತ್ತಾಗಂಗಿಲ್ಲ. ಅದಕ್ಕೆ ಒಂದೊಂದು ತುತ್ತು ಊಟ ಮಾಡಕ್ ಸಹಿತ ಇದು ನಾನು ಕರ್ಮದ ಫಲ ಅಂತ ತಿಳ್ಕೊಂಡೇ ಉಣ್ಬೇಕು. ಒಬ್ಬೊಬ್ಬರು ಮಾತುಗಳು ಕೇಳುವಾಗ, ಒಬ್ಬೊಬ್ಬರ ಆಲೋಚನೆಗಳು ನೋಡುವಾಗ, ಒಬ್ಬೊಬ್ಬರ ಕೆಲಸಗಳು ಮಾಡುವಾಗ ಇದೆಲ್ಲ ನನ್ನ ಕರ್ಮ ಭೋಗ ಅದಪ್ಪ ಇದು ಅನ್ಬೇಕು. ಹಿಂಗಾಗಿ ಇವ್ಯಾವು ಇಲ್ಲ ಅಂತಲ್ಲ, ನಮಗ ಸುಷುಪ್ತಿ ಅವಸ್ಥೆ ಒಳಗ ಏನೆಲ್ಲ ಇದ್ರೂ ಸಹಿತ ಅವು ಇಲ್ಲದಂಗ ಆತವ ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ಅದಾವ ಅಂತ ಅಷ್ಟೇ. ಸುಷುಪ್ತಿಯಲ್ಲಿ ಯಾವ ಅವಿದ್ಯೆ ಇದೆಯಲ್ಲ ಅದರಲ್ಲಿ ಸಂಸ್ಕಾರ ರೂಪದಿಂದ ಸೂಕ್ಷ್ಮ ರೂಪದಲ್ಲಿ ಇರುತ್ತವೆ. ಸಂಸ್ಕಾರ ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ಇರೋ, ಸೂಕ್ಷ್ಮ ರೂಪದಲ್ಲಿ ಅಂದ್ರೆ ಈ ಹಾಲಿನ ಬೊಗಾಣಿ, ಪಲ್ಯದ ಬೊಗಾಣಿ, ಸಾರಿನ ಬೊಗಾಣಿ ಅಂತಿರ್ತಾವ. ಆ ಬೊಗಾಣಿಗೆ ನೀವು ಎಷ್ಟು ಸಾಬೂನ್ ಹಚ್ಚಿ ತೊಳೆದ್ರೂ ಅದ್ರ ವಾಸನೆ ಹೋಗಂಗಿಲ್ಲ. ಅವ್ರ ಮಸಾಲೆ ವಾಸನೆ, ಹಾಲಿನ ಜಿಡ್ಡಿನ ವಾಸನೆ ಅದ್ರೊಳಗೆ ಹಂಗೆ ಬರ್ತಾನೆ ಇರ್ತದ. ಅಲ್ಲಿ ಇಲ್ಲ ಅಂದ್ರೂ ಬರ್ತಿರ್ತದೆ. ಅದೇನು ಸೂಕ್ಷ್ಮ ರೂಪದಲ್ಲಿ, ವಾಸನಾ ರೂಪ, ಸಂಸ್ಕಾರ ರೂಪ ಅಂತ ಹಿಂಗಿರ್ತಾವ. ಅದಕ್ಕೆ ಕರ್ಮಗಳು ಫಲ ಕೊಡಲು ಸಮ್ಮುಖವಾದಾಗ ಮತ್ತೆ ಎಚ್ಚರವಾಗುತ್ತವೆ. ಆ ಕರ್ಮಗಳು ಸುಷುಪ್ತಿ ಒಳಗಿರುವಂತಹ ಕರ್ಮಗಳು ಫಲ ಕೊಡುವುದಕ್ಕೆ ಎಚ್ಚರದಾಗ ಮತ್ತೆ ಅವು ಎಚ್ಚರ ಆಗ್ತದೆ. ಯಾವಾಗ ಎಚ್ಚರವಾಗುತ್ತದೆಯೋ ಆವಾಗ ಮತ್ತೆ ಅವೆಲ್ಲ ಸ್ಥೂಲ ರೂಪದಲ್ಲಿ ಪ್ರಕಟವಾಗುತ್ತವೆ. ಸ್ಥೂಲ ಇದ್ದ ಕರ್ಮಗಳೇ ಸೂಕ್ಷ್ಮ ರೂಪಕ್ಕೆ ಹೋಗ್ತಾವ, ಸೂಕ್ಷ್ಮ ರೂಪದಲ್ಲಿದ್ದ ಕರ್ಮಗಳೇ ಸ್ಥೂಲ ರೂಪದಾಗ ಬರ್ತಾವ ಅಷ್ಟೇ. ಕರ್ಮಗಳು ಯಾವ ರೂಪ ಬೇಕಾದ ರೂಪ ತಾಳಂತ ಶಕ್ತಿ ಅವಕ್ಕದ. ಅವು ಸೂಕ್ಷ್ಮ ರೂಪದಲ್ಲಿ ನಮಗೆ ನಿದ್ದೆ ಎತ್ತಿದಾಗ ಸೂಕ್ಷ್ಮ ರೂಪ ತಾಳಿ ನಮ್ಮ ಸುಷುಪ್ತಿಯ ಅವಸ್ಥೆ ಒಳಗೆ ಪ್ರವೇಶ ಮಾಡಂತ ಶಕ್ತಿ ಅವಕ್ಕದವು ಕರ್ಮಗಳಿಗೆ. ಯಾವಾಗ ಅವು ಫಲ ಕೊಡುವುದಕ್ಕ ಸೂಕ್ಷ್ಮ ರೂಪದಾಗ ಸುಷುಪ್ತಿ ಅವಸ್ಥೆ ಇದೊಳಗೆ ಅದಾವಂತಂದ್ರ ಇರ್ಲಿ ಬಿಡು, ಸುಷುಪ್ತಿ ಅವಸ್ಥೆ ಒಳಗೆ ಸೂಕ್ಷ್ಮ ರೂಪದಾಗ ಸುಮ್ಮ ಮಕ್ಕೊಂಡ್ರೈತೆ ಹೇಳಕ್ಕೆ ನೀವ್ ಹಂಗೆ ಮಕ್ಕೋರಿ ನೋಡಮ್ಮ. ಒಂದಿನ ಫುಲ್ ಹಂಗೆ ಮಕ್ಕೋರಿ, ಮಕ್ಕೊಳಕ್ ಆಗ್ತದೇನು? ಮಕ್ಕೊಳಕ್ ಆಗಂಗಿಲ್ಲ. ಅಲ್ಲೇ ಮಕ್ಕೊಂಡಲ್ಲೇ ಎಚ್ಚರ ಮಾಡ್ಬಿಡ್ತಾವ ಕರ್ಮಗಳು. ಮುಂಜಾನೆ ಹೇಳು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇದು ಮಾಡ್ಬೇಕು, ಅವ್ರಿಗೆ ಅದ ಅನ್ಬೇಕು, ಇವ್ರಿಗೆ ಇದು ಅನ್ಬೇಕು, ಅನಿಸ್ಕೋಬೇಕು, ಆಡ್ಬೇಕು, ಎಲ್ಲ ಹೋಗ್ಬಿಟ್ಟು ಕರ್ಮಗಳು ಭೋಗ ಕೊಡ್ಲಕ್ಕ ಎಬ್ಬುಸ್ಕೊಂಡು ಕರ್ಕೊಂಡ್ಬರ್ತಾವ. ಮತ್ತೆ ಯಾವರೇ ಮನೆ ಕೂತಾವ ಎಲ್ಲರೇ ಹೋಗಿ ಬಿದ್ದು ಏನೋ ಮಾಡ್ಕೊಂಡು ಆಕ್ಸಿಡೆಂಟ್ ಆಗೋ ಅಥವಾ ಸತ್ತೋ ಏನೋ ಆದ ಕೂಡ್ಲೇನೆ ಆರಾಮ್ ಮನೆ ಕೂತಾವ. ಅಲ್ಲಿ ಯಾವಾಗ ಹೋಗಿರ್ಬೇಕು, ಹೆಂಗ್ ಹೋಗಿರ್ಬೇಕು, ಯಾಕೆ ಹೋಗಿರ್ಬೇಕು ಅಂತ ಕೇಳ್ತಿರ್ತಾರೆ. ಯಾರು ಕರ್ಕೊಂಡೋಗಿರ್ತಾರ?
ಮನೆಗೆ ತಣ್ಣಗೆ ಕೂತಾನ, ಹೋಗಿ ಎಲ್ಲೋ ಹೋಗಿ ಏನೋ ಆಗಿ ಮುಳುಗಿ ಸತ್ತಿರ್ತಾನೆ, ಆಕ್ಸಿಡೆಂಟ್ ಆಗಿ ಸತ್ತಿರ್ತಾನೆ, ಯಾಕೆ ಏನೇನೋ ಆಗಿಬಿಟ್ಟಿರ್ತಾವ. ಯಾರು ಕರ್ಕೊಂಡು ಹೋಗಿರ್ತಾರ ಅವ್ರಿಗೆ? ಅಲ್ಲಿ ಹೋಗಿ ಅವ್ರವ್ರ ಕರ್ಮಗಳೇ ಕರ್ಕೊಂಡು ಹೋಗಿರ್ತಾವ. ಎಂತ ಕರ್ಮಗಳು ಏನು? ಒಂದು ನಮ್ಮ ಸಂಬಂಧಿಕರ ಹುಡುಗ ಒಂದು SSLC ಪಾಸ್ ಆಗಿದ್ದನೋ ಇಲ್ಲೋ, ಸಣ್ಣ ಹುಡುಗ. ಆಗಿನ ಕಾಲದಾಗ ಒಂದು 25-30 ವರ್ಷದ ಹಿಂದಿನ ಮಾತು ಅದು. ಹುಡುಗ ಒಂದು 18-20 ವರ್ಷದ ಹುಡುಗ, ಬಹಳ ಶಾಣೆ ಹುಡುಗ. ಆಗಿನ ಕಾಲದಾಗ 2 ಲಕ್ಷ ರೂಪಾಯಿ ತಗೊಂಡು ಬಾಂಬೆ ಪುನಾಕ್ ಹೋಗಿ ಸಾಮಾನುಗಳು ತರ್ತಿದ್ದ. ಲೇಡೀಸ್ ಕಾರ್ನರ್ ಸಾಮಾನುಗಳು, ಅವು ಜಿಮ್ಮಿನ ಸಾಮಾನುಗಳು, ಏನ್ ಬೇಕಾದ್ರೆ ತಗೊಂಡ್ಬರ್ತಿದ್ದ. ತಂದು ಬಜಾರ್ದಾಗ, ಶಾಪುರದಾಗ ಅಂಗಡಿ ತೆಗೆದ. ಐಶ್ವರ್ಯ ಲೇಡೀಸ್ ಕಾರ್ನರ್ ಅಂತೇಳಿ, ಮತ್ತೆ ಜಿಮ್ ಹಾಕಿದ, ಬಿಲ್ಡಿಂಗ್ ಕಟ್ಟಿಸ್ದ, ಏನೆಲ್ಲ ಮಾಡದ. ಸಣ್ಣ ಹುಡುಗ, 25 ವರ್ಷ ವಯಸ್ಸೇ ಇಲ್ಲ ಅವನಿಗೆ. ಅಷ್ಟೇ ವಯಸ್ಸಿನ ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ವಿ. ಮತ್ತೆ ಫ್ರೆಂಡ್ಸ್ ಸರ್ಕಲ್ ಸಹಿತ ಅಂತ ಪರಿ ಬೆಳೆಸ್ಕೊಂಡ್ಬಿಟ್ಟ. ಸಣ್ಣ ಸಣ್ಣ ಹುಡುಗರು ಮಾಡಿದ ಲೀಲೆಗಳು ನೋಡಿದ್ರೆ ವಿಚಿತ್ರ ಇರ್ತಾವ. ಅವ್ರೇನ್ ನಮ್ಮ ಮನೆಯಾಗ, ನಮ್ಮ ಮನೆತನದಾಗ ಯಾರು ಅವನಟ್ಟು ಡೆವಲಪ್ಮೆಂಟ್ ಮಾಡಿಲ್ಲ. ರಿಟೈರ್ ಆಗಿ ಮುದುಕರಾಗಿ ಸತ್ಯವಾದ್ರ ಹೊರತು ಅವ ಮಾಡಿದಂತ ಬೆಳವಣಿಗೆಗಳು ಯಾರು ಮಾಡ್ಲಿಕ್ಕಾಗಲಿಲ್ಲ. ಅವನು ಕಟ್ಟಿದ ಬಿಲ್ಡಿಂಗ್ನಾಗ ಬ್ಯಾಂಕ್ಗಳು ನಡೆಸ್ತಿದ್ರು. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ 25 ವರ್ಷದ ಒಳಗೆ. ಅಂತ ಹುಡುಗ ಭಾರಿ ತಯಾರಾಯ್ತು ಬಿಡಪ್ಪ. ಹುಡುಗ ಬಹಳ ಚಲೋ ಅಂತ ಹೇಳಿಕೆ ಎಲ್ಲರೂ ಖುಷಿ ಪಡ್ತಿದ್ದೇವೆ ಅವನಿಗೆ ನೋಡಿ ನೋಡಿ. ದೇವ್ರಿಗೆ ಇಚ್ಛೆ ಇಲ್ಲ, ಏನ್ ಮಾಡಿದ್ರು, ಅವನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಕೆ ಆ ಸಂಕ್ರಮಣದ ದಿವಸ ನದಿ ಸ್ನಾನಕ್ಕೆ ನಡಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋದ್ರು. ಹೋಗಿ ಹೊಳ್ಳಿ ಬರೋ ಟೈಮ್ನೊಳಗೆ ಅವ ಇಲ್ಲೇ ಇಲ್ಲ. ಯಾಕಡೆ ಹೋದ್ನ ನೀರಾಗ, ಎಲ್ಲಿ ಹೋಗಿ ಅನ್ನೋದು ಸಿಗ್ಲೇ ಇಲ್ಲ. ನೀರಾಗ ಎಲ್ಲ ಹುಡುಕಿದ್ರು, ಏನ್ ಮಾಡಿದ್ರು ಇಲ್ಲ. ಆ ನದಿ ಒಳಗೆ ಏನ್ ಮಾಡಿರ್ತಾರ ಗೊತ್ತಾಗಂಗಿಲ್ಲ ನಮಗೆ. ನದಿ ಸುಮ್ಮ ಮ್ಯಾಲ ನೀರ್ ಕಂಡಂಗೆ ಕಾಣಿಸ್ತಾ ಇರ್ತದ. ಮೀನು ಸಾಕಣೆಗಾರರು ಆ ನದಿ ಒಣಗಿದಾಗ ಏನ್ ಮಾಡ್ತಾರ, ಅದ್ರೊಳಗೆ ಬಾವಿಗತ್ಲೆ ಆಳವಾಗಿ ತೋಡಿಬಿಟ್ಟಿರ್ತಾರ ನದಿ ಒಳಗೆ. ಅದ್ರೊಳಗೆ ಮೀನುಗಳು ಸಾಕಿರ್ತಾರ. ಅವ್ರದ್ದೇನೇನೋ ಕೆಲಸಗಳು, ಜಲಚರದ ಕೆಲಸಗಳಲ್ಲಿ ಏನೋ ಮಾಡಿರ್ತಾರ. ಅದ್ರೊಳಗ ಮೊಸಳಿ ಗಿಸಳಿ ಒಳಗೆ ಹೊಕ್ಕೊಂಡಿದ್ದು ಅಂತಂದ್ರ ಆಯ್ತು, ಯಾವಾಗಾರೆ ಹೋಗಿ ಒಳಗೆ ಸಿಕ್ಕೊಂಬಂದ್ರು ಆಯ್ತಾ. ನೀರೊಳಗೆ ಏನಾಗೈತಿ ಯಾರಿಗ್ ಗೊತ್ತು. ಜಲಸಮಾಧಿ ಹೋಗೇಬಿಟ್ಟ. ಹುಡುಕಿದ್ರೆ ಸಿಗ್ಲಿಲ್ಲ, ಅವನ್ ಬಾಡಿನೇ ಸಿಗ್ಲಿಲ್ಲ. ಆಯ್ತು, ಮುಂದೆ ಏನ್ ಎಷ್ಟು ಪರೇಶಾನು, ಎಷ್ಟು ಗದ್ದಲ, ಏನ್ ಟೆನ್ಷನ್. ಈಗ ಮುಂದೆ ಈಗ ಅವ್ರ ತಮ್ಮ ಅದನ್ನ, ಅವನಷ್ಟೇ ಅದನ್ನಂದ್ರೆ ಆ ಮಟ್ಟಿಂದ ಇಲ್ಲ, ಎದ್ದದ್ದು ನಡ್ಸ್ಕೊಂಡು ಹೋಗ್ತಾನೆ. ಮತ್ತೆ ಒಳ್ಳೆ ಕೆಲಸಗಳು ಮಾಡ್ಕೋತ ಸಮಾಜದಾಗ ಒಳ್ಳೆ ಹೆಸರು ಏನೆಲ್ಲ ಅದ. ನಮ್ಮ ಸಂಬಂಧಿಕರದಾಗ ಒಳ್ಳೆ ಒಂದು ಸ್ಟಾರ್ಗಳು ಅವ. 2 ಮಕ್ಕಳು, ಒಂದು ಹೋಯ್ತು, ಇನ್ನೊಂದು ಇದ್ರು. ಇನ್ನೂ ಬಹಳ ಚಲೋ ಅದ, ಬೆಸ್ಟ್ ಅದ. ಇರ್ಲಿ. ಹಿಂಗ ಏನಂತ ಎದಕ್ಕೆ ಹೇಳಕತ್ತೀನಿ ಅಂತಂದ್ರ, ಕರ್ಮ ಕರ್ಕೊಂಡೋಗಿ ಏನೆಲ್ಲ ಮಾಡಿಸ್ಬಿಡ್ತದ. ಅದಕ್ಕ ಅದೇ ರೀತಿ ಯಾವಾಗ ಕರ್ಮಗಳು ಪುನಃ ಭೋಗ ನೀಡಲು ಸಮ್ಮುಖವಾಗುತ್ತವೆಯೋ ಆವಾಗ ಈಶ್ವರನಿಗೆ ನಾನು ಏಕರೂಪನಾಗಿದ್ದೇನೆ, ಇನ್ನು ಮುಂದೆ ನಾನು ಬಹುರೂಪನಾಗಬೇಕೆಂಬ ಇಚ್ಛೆಯಾಗುತ್ತದೆ. ಈ ರೀತಿಯಾಗಿ ಅಂದ್ರೆ ಜೀವರುಗಳ ಭೋಗದ ಸಲುವಾಗಿ ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ. ಈಶ್ವರ ಜಗತ್ತನ್ನ ಯಾಕೆ ಉತ್ಪತ್ತಿ ಮಾಡ್ತಾನಪ್ಪ ಅಂದ್ರೆ ಜೀವರುಗಳ ಭೋಗಗಳನ್ನ ಕೊಡುವುದಕ್ಕಾಗಿ ಈ ಜಗತ್ತು ಉತ್ಪತ್ತಿ ಮಾಡ್ತಾನೆ. ಈಶ್ವರನ ಇಚ್ಛೆಗೆ ಕಾರಣ ಏನು ಅಂತಂದ್ರೆ ಅವನಿಗೆ ಹಿಂಗೆಲ್ಲ ಆಗೋದಕ್ಕೆ ಅನೇಕ ಮಾಡಬೇಕು, ತಾನು ಅನೇಕ ಆಗಬೇಕು, ಮತ್ತ ಜೀವಿಗಳಿಗೆ ಭೋಗ ಕೊಡುವುದಕ್ಕೆ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಈ ರೀತಿ ಇಚ್ಛೆ ಆಗ್ಬೇಕಾದ್ರೆ ಇದಕ್ಕೆ ಕಾರಣ ಏನು? ಯಾವ ಕಾರಣಕ್ಕಾಗಿ ಹಿಂಗ್ ಮಾಡ್ತಾನ? ಜೀವಿಗಳ ಕರ್ಮಗಳ ಕಾರಣ ಅವ ಮಾಡೋದು, ಜೀವರುಗಳ ಕರ್ಮಗಳಿಗಾಗಿ ಮಾಡ್ತಾನ. ಈಶ್ವರನ ಇಚ್ಛೆಗೆ ಕಾರಣ ಏನು ಅಂತಂದ್ರೆ ಜೀವಿಗಳ ಕರ್ಮಗಳು ಪಕ್ವವಾದಾಗ, ಫಲ ಕೊಡುವುದಕ್ಕೆ ಪಕ್ವವಾದಾಗ, ಕಾಯಿಗಳು ಅಡಿಗೆ ಹಾಕಿರುತ್ತಾರೆ, ಹುಲ್ಲಿನಾಗ ಮುಚ್ಚಿಟ್ಟಿರ್ತಾರೆ ಕಾಯಿಗಳು. ಹಣ್ಣು ಬೇಡಿ ಹಠ ಮಾಡಿದ್ದಕ್ಕೆ ತಂದೆ ತಾಯಿಗಳು ಹಣ್ಣನ್ನು ಪರಿಸ್ಥಿತಿ ಹೆಂಗದ ಪರೀಕ್ಷಿಸಿ ನೋಡಿ ಕೊಡುವಂತೆ ಆ ಈಶ್ವರ ಏನ್ ಮಾಡ್ತಾನ, ಆ ಜೀವರುಗಳಿಗೆ ಅವರವರ ಆಯಾ ಕಾಲಕ್ಕೆ ಪಕ್ವ ಆದಾಗ ಅವರವರ ಕರ್ಮಗಳು ಅವರಿಗೆ ಕೊಡ್ತಿರ್ತಾನ. ಇಲ್ಲಿ ಸಂಶಯ ಉಂಟಾಗುತ್ತದೆ. ಏನ್ ಸಂಶಯ? ಶಂಕ.
299 ಪೇಜ್ ನಂಬರ್ 277. ಏನ್ ಸಂಶಯ ಆಗ್ತದಂದ್ರ ದುಃಖವನ್ನು ದುಃಖದ ಸಾಧನಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿ ಅಥವಾ ಸುಖವನ್ನು ಮತ್ತು ಸುಖದ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಿಮಿತ್ತವಾಗಿ ಇಚ್ಛೆ ಉಂಟಾಗುತ್ತದೆ. ಈಶ್ವರನಿಗೆ ದುಃಖ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿ ಈಶ್ವರನಿಗಾಗಿ ಅಂಥೇಳಿ ಇಲ್ಲೊಂದು ಸಂಶಯ. ತನ್ನ ದುಃಖ ನಿವೃತ್ತಿ ಮಾಡ್ಕೊಳ್ಳಕ, ತನ್ನ ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳಕ ಈ ರೀತಿ ಅವನಿಗೆ ಇಚ್ಛೆ ಆಗ್ತದ ಅಂತಂದ್ರೆ ಆ ಜೀವರುಗಳ ಕರ್ಮ ಬಿಟ್ರೆ ಅನ್ಯ ವಸ್ತುಗಳು ಉಂಟಾಗುವುದಿಲ್ಲ. ಜೀವರುಗಳ ಕರ್ಮ ಫಲ ಬಿಟ್ರೆ ಅನ್ಯ ವಸ್ತುಗಳು ಉಂಟಾಗುವುದಿಲ್ಲ. ಹೀಗಾಗಿ ಅಲ್ಲೇನದಂತಂದ್ರ ಆ ಜೀವರುಗಳ ಕರ್ಮಗಳಿಗೆ ತಕ್ಕಂತೆ ಫಲಭೋಗ ಬಿಟ್ರೆ ಬೇರೆ ಏನು ಈ ಜಗತ್ತಿನಾಗ ತಯಾರಾಗಂಗಿಲ್ಲ. ಜಗತ್ತಿನಾಗ ಏನಾರ ತಯಾರಾಗ್ಯದ ಅಂತಂದ್ರ ಪ್ರೊಡಕ್ಷನ್ ಅಂತಿರಲ್ಲ, ಜಗತ್ತಿನಾಗ ಏನಾರ ಸೃಷ್ಟಿ ಆಗ್ಯದ, ಪ್ರೊಡಕ್ಷನ್ ಆಗ್ಯದ ಅಂತಂದ್ರ ಅದು ಏನಪ್ಪಾ ಅಂದ್ರೆ ಜೀವರುಗಳ ಕರ್ಮ ಫಲ ಅಷ್ಟೇ, ಬೇರೆ ಏನು ಇಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಶ್ವರನಿಗೆ ದುಃಖವಾಗಲಿ ದುಃಖದ ಸಾಧನವಾಗಲಿ ಇರುವುದಿಲ್ಲ. ಅವನಿಗೇನು ದುಃಖ ಇಲ್ಲ. ಯಾರ ದುಃಖ ನಿವೃತ್ತಿ ತೆಗಿಲಕ್ಕೆ ಹೋಲಕತನವನು? ಜೀವರುಗಳ ದುಃಖ. ಯಾರಿಗೆ ಆನಂದ ಉಂಟು ಮಾಡ್ಬೇಕಂತನ ಭೋಗ ಕೊಟ್ಟು ಜೀವರುಗಳಿಗಾಗಿ. ಅವನಿಗೆ ಸ್ವಂತದ ದುಃಖನೂ ಇಲ್ಲ, ಸ್ವಂತದ ಸುಖನೂ ಇಲ್ಲ. ಈಶ್ವರನ ಇಚ್ಛೆಗೆ ಕಾರಣ ದುಃಖದ ಸಾಧನ ನಿವೃತ್ತಿಗಾಗಿ ಇರಬೇಕು ಅಥವಾ ಸುಖದ ಪ್ರಾಪ್ತಿಗಾಗಿ ಇರಬೇಕು. ಆದರೆ ಈಶ್ವರನಲ್ಲಿ ದುಃಖದ ಸಾಧನೆ, ಅದರ ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ. ಅವನಿಗೇನು ಸುಖನೂ ಇಲ್ಲ, ದುಃಖನೂ ಇಲ್ಲ. ಅವನ್ ನ್ಯೂಟ್ರಲ್. ಈಗ ATMನಾಗ ರೊಕ್ಕ ಹಾಕೋರು ಹಾಕ್ತಿರ್ತಾರ, ಬ್ಯಾಂಕಿನವರು ರೊಕ್ಕ ಹಾಕ್ತಿರ್ತಾರ, ಮತ್ತ ತಗೊಳ್ಳೋರು ರೊಕ್ಕ ತಗೋತಿರ್ತಾರ. ಆ ಮಷೀನಿಗೆ ಏನಾರ ಅಂಜಿಕೆ ಬರ್ತದೇನು? ಎಷ್ಟು ರೊಕ್ಕ ಹಾಕಿರ ಹೆಂಗ್ ಇಟ್ಕೊಳ್ಳಿ, ಎಷ್ಟಾರ ರೊಕ್ಕ ತಗೊಳಕತ್ತಾರ ಮಂದಿ, ಎಲ್ಲ ಖರ್ಚಾದ್ರೆ ಹೆಂಗ್ ಮಾಡ್ಲಿ ಅಂತ ಹೇಳಕ್ಕೆ ಅಂಜಿಕೆ ಬರ್ತದೇನೋ ಅವನಿಗೆ? ಇದು ಮಷೀನಿಗೆ, ATM ಮಷೀನಿಗೆ. ಇದ್ದವ್ರು ಹಾಕ್ತಿರ್ತಾರ, ಇಲ್ಲದವ್ರು ತಗೋತಿರ್ತಾರ. ಮಷೀನಿಗೆ ಏನ್ ಸಂಬಂಧ? ಹೌದಾ ಇಲ್ರಿ? ಬ್ಯಾಂಕಿನವರು ATM ಮಷೀನ್ದಾಗ ರೊಕ್ಕ ಅಪ್ಲೋಡ್ ಮಾಡ್ತಿರ್ತಾರ. ಹಂಗ ಜೀವಿಗಳು ಏನ್ ಮಾಡ್ತಿರ್ತಾರ? ಅವರ ಕರ್ಮಗಳನ್ನ ಅದ್ರೊಳಗ ಅಪ್ಲೋಡ್ ಆಗ್ತಿರ್ತದ. ಮುಂದೆ ಅದೇ ಏನಾಗ್ತದ? ಸುಖ ದುಃಖ ರೂಪದಲ್ಲಿ ಹೊರಗೆ ದುಡ್ಡು ಬರ್ತಿರ್ತದೆ. ಆ ಮಷೀನಿಗೆ ಏನಾರ ಫರಕ್ ಬೀಳ್ತದೇನು? ಅದು ರೊಕ್ಕ ತಗೊಳಗೆ ಏನಾರ ಖುಷಿ ಪಡ್ತದೇನು? ರೊಕ್ಕ ಕೊಡಾಗ ಏನಾರ ದುಃಖ ಪಡ್ತದೇನು? ತಟಸ್ಥ. ಈಶ್ವರ ಹೆಂಗದನ ಹಿಂಗದನ. ಅವನೊಳಗೆ ಜಗ್ಗಿ ರೊಕ್ಕ ತುಂಬಿಸಿದ್ರೆ ಏನ್ ಖುಷಿ ಇಲ್ಲ, ಎಲ್ಲ ರೊಕ್ಕ ಖಾಲಿ ಆದ್ರೆ ಅದಕ್ಕೇನು ದುಃಖ ಇಲ್ಲ. ATM ಮಷೀನ್ ಇದ್ದಂಗದ ನಾವು. ಅವನಿಗೇನು ಅದ್ರ ಸಮಸ್ಯೆ ಇಲ್ಲ, ಸುಖ ದುಃಖಗಳ ಸಮಸ್ಯೆ ಇಲ್ಲ, ರೊಕ್ಕ ಇದು ಜಗ್ಗಿ ಕರ್ಮಗಳು ಬಂದದ್ರದ್ದು ಸಮಸ್ಯೆ ಇಲ್ಲ. ಏನು ಮಾಡಿಕೊಡೋಣ ಅಷ್ಟೇ, ಕರ್ಮ ಫಲಭೋಗ ಮಾಡಿಕೊಡೋಣ ಅಷ್ಟೇ. ಹಿಂಗಿರ್ಬೇಕಂತ ಯಾವಾಗ ಅಲ್ಲಿ ATM ಮಷೀನ್ ಇದ್ದಂಗೆ ಇರ್ಬೇಕು, ನ್ಯೂಟ್ರಲ್ ಇರ್ಬೇಕು. ಇದ್ದೇವಂದ್ರ ಅದು ದೈವತ್ವ. ಅದು ಬಿಟ್ಟು ದುಡ್ಡು ಬಂದಾಗ ಒಂದ್ ರೀತಿ, ದುಡ್ಡು ಖರ್ಚಾದಾಗ ಇನ್ನೊಂದು ರೀತಿ ಇದ್ದೇವಂತಂದ್ರೆ ಅದು ಜೀವತ್ವ. ಅದ್ರೊಳಗೆ ಭಾವನೆಗಳು ಬರ್ಲಕತ್ತು ಅಂದ್ರೆ ಜೀವತ್ವ. ಈಗ ಎಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಹೂವಗಳು ಅವು ಇರ್ತಾವ ನೋಡ್ರಿ, ಆ ಹೂವಗಳು ಹುಟ್ಟಿದ ಮೇಲೆ ಅವು ಎಲ್ಲೆಲ್ಲಿ ಹೋಗ್ತಾವ ಗೊತ್ತದ ನಿಮಗ? ಹೆಣ್ಮಕ್ಳ ಮುಡಿ ಏರ್ತದ, ಮತ್ತೆ ದೇವರುಗಳ ಮುಡಿ ಮೇಲೆ ದೇವರುಗಳ ಮೇಲೆ ಏರ್ತಾವ, ಗುರುಗಳ ಮೇಲೆ ಪಾದಕ್ಕೆ ಏರ್ತಾವ, ಎಲ್ಲೆಲ್ಲಿ ಓದ್ತಾವ, ಕಡೆಗೆ ಸತ್ತ ಹೆಣದ ಬಲಿ ಸಹಿತ ಓದ್ತಾವ.
ಹೂವಿನ ಕರ್ಮ ಹೆಂಗಿರ್ತದ ನೋಡ್ರಿ ಅದು. ಎಲ್ಲ ಕಡೆ ಗೊತ್ತಾವಿಲ್ಲ ಹೂವುಗಳು. ಅವು ಹೋಲೋರ್ ಜಾಗನೇ ಇಲ್ಲ. ಹುಟ್ಟಿದಾಗ ತೊಟ್ಟಲಿಗೂ ಹೂವ ಕಟ್ತಾರ, ಸತ್ತ ಮೇಲೆ ಸ್ಮಶಾನ ತನಕನೂ ಹೂವನೇ ಬರ್ತಾವ. ಆ ಹೂವಿನ ಕರ್ಮ. ಫೂಲಕಿ ಚಾಹ ಅಂತೇಳಿ ಒಂದು ಹಾಡ ಇತ್ತು, ಅದು ಹಿಂದಿದಾಗ ಹಾಡೋದು ನನಗೆ ನೆನಪು ಆಗ್ತಾ ಇಲ್ಲ. ಹೂವಿಂದ ಒಂದು ಇಚ್ಛೆ, ಫೂಲಕಿ ಚಾಹ ಅಂತಂದ. ನಂದು ಕರ್ಮ ಏನದ ಹೆಂಗದ ಏನಂತ ಗೊತ್ತಿಲ್ಲ. ಯಾರ್ಯಾರಿ ತಲೆ ಮುಡಿ ಏರ್ತೀನೋ, ದೇವ್ರ ಮೇಲೆ ಏರ್ತೀನೋ, ಮತ್ತೆ ಎಲ್ಲಿ ಓದ್ತೀನೋ, ಸತ್ತಲ್ಲಿ ಓದ್ತೀನೋ, ಇದ್ದಲ್ಲಿ ಓದ್ತೀನೋ. ಆದ್ರೆ ನನ್ನ ಇಚ್ಛೆ ಏನದಪ್ಪ ಅಂತಂದ್ರೆ ನಾನೇನಾಗಬೇಕಂತೀನಿ ಅಂತಂದು ಹೂವಿನ ಇಚ್ಛೆ. ಏನ್ ಇಚ್ಛೆ ವ್ಯಕ್ತಪಡಿಸ್ತದ ಹೂವ ಅಂತಂದ್ರ, ನನಗ ಇವೆಲ್ಲ ಆಗ ಇಚ್ಛೆ ಇಲ್ಲ. ನನಗೊಂದು ಏನ್ ಇಚ್ಛೆ ಅಪ್ಪ ಅಂತಂದ್ರೆ, ಈ ಒಂದು ಹುತಾತ್ಮರಾಗಿರ್ತಾರಲ್ಲ ಮಿಲಿಟರಿ ಅವರು, ಇಡೀ ದೇಶದ ಜನರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಾರಲ್ಲ, ಅಂತವರ ಒಂದು ಶವ ಸಂಸ್ಕಾರ ಮಾಡುವ ಒಂದು ಡಬ್ಬಿ ಮೇಲೆ ನಾನು ಕುಂತು ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಂತೀನಿ. ಅಂತವರ ಬೂಟಿನ ಕೆಳಗ ನಾನು ಬಿದ್ದು ನನ್ನ ಜನ್ಮ ಸಾರ್ಥಕ, ಅವ್ರ ಪಾದಕ್ಕೆ ಬಿದ್ದು ನಾ ಜನ್ಮ ಸಾರ್ಥಕ ಮಾಡ್ಕೋಬೇಕಂತೀನಿ. ಯಾರು ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ತಮ್ಮ ಪ್ರಾಣ ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗ್ಯಾರೋ ಅಂತವ್ರ ಪಾದಕ್ಕೆ ಬಿದ್ದು ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಂತೀನಿ ಅಂತ. ಮಿಲಿಟರಿ ಅವ್ರು ಎಲ್ಲಿ ಸಿಗ್ತಾರೆ ನಿಮಗೆ? ಎಲ್ಲೋ ಸಿಗ್ತಾರೆ, ಎಲ್ಲೋ ಇರ್ತಾರ ಅವ್ರು. ದಿನ ಸಿಗೋರು ಯಾರು ನಮಗೆ ರಕ್ಷಣೆ ಮಾಡೋರು? ದಿನ ಯಾರು ರಕ್ಷಣೆ ಮಾಡ್ತಾರ್ರಿ ನಮಗ? ಮುಂಜಾನೆ ಹಿಡಿದು ಸಂಜೆ ತನಕ ಪೊಲೀಸರೇ ನಮ್ಮ ಮಿಲಿಟರಿ ಒಳಗೆ ಇಂಟರ್ನಲ್ ಅವ್ರು, ಹೋಮ್ ಮಿಲಿಟರಿ ಅವ್ರು. ಆ ಪೊಲೀಸರು ನೋಡಿದ ಕೂಡ್ಲೇನೆ ನಾವು ಮಾರಿ ಎಕಡೆ ಮಾಡ್ಕೊಂಡು ಹೋಗ್ತೀವಿ ಗೊತ್ತದ. ಅವ್ರಿಗೆ ಅಲ್ಲಿ ನಿಂತದ್ದು ಎದಕ್ ನಿಂತಿರ್ತಾರೆ? ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ನಿಂತಿರ್ತಾರ. ಅವ್ರಿಗೆ ನಾವು ಏನ್ ಮಾಡ್ತೀವಿ? ಉದಾಸೀನ ಮಾಡ್ತೀವಿ, ಅವ್ರಿಗೆ ಅಲಕ್ಷ್ಯ ಮಾಡ್ತೀವಿ. ನಮ್ಮ ರಕ್ಷಣೆಗಾಗಿ ಅವರು ಬಿಸಿಲಾಗ ಧೂಳಿನಾಗ ನಿಂತು ಕೆಲಸ ಮಾಡ್ತಿರ್ತಾರ. ಮಾಡುವಾಗ ಒಂದು ಮುಗುಳ್ನಗೆ, ಒಂದು ರೆಸ್ಪೆಕ್ಟ್, ಒಂದು ಮಾತು ಆಡಿಸ್ಬೇಕಪ್ಪ ಅವ್ರಿಗೆ. ಅವರು ಇರೋದೇ ನಮ್ಮ ರಕ್ಷಣೆಗಾಗಿ ಅದಾರ. ಬಂದ್ರೆ ಸಾಹೇಬ್ರೆ ಡ್ಯೂಟಿ ನಡೆದ ಸಾಹೇಬ್ರೆ ಹಿಂಗಂದ್ರೆ ಸಾಕು ಅವ್ರಿಗೆ ಎಷ್ಟು ಖುಷಿ ಆಗ್ತದ. ಒಬ್ರು ಮಾತಾಡ್ತಲ್ಲ ಅವರಿಗೆ. ಇದು ಭಾರಿ ವಿಚಿತ್ರದ ಮನುಷ್ಯರ ಸ್ವಭಾವ. ಅವ್ರಿಗೆ ನೆಗ್ಲೆಕ್ಟ್ ಮಾಡ್ತಾರ. ಬೇಕಾದಂಗ ಡ್ರೆಸ್ ಹಾಕೊಂಡು ನಿಂತು ಡ್ಯೂಟಿ ಮಾಡ್ತಿರ್ತಾರ. ಒಂದು ಕ್ಷಣ ಅವ್ರಿಗೆ ಟೈಮ್ ಕೊಡ್ಲಕ್ ತಯಾರಿಲ್ಲ. ಇವೆಲ್ಲ ನಮ್ಮೊಳಗೆ ಬರಬೇಕು. ಒಳ್ಳೆ ಸಂತೋಷ ಉಂಟು ಮಾಡುವಂತ ಲಕ್ಷಣಗಳು ಬರಬೇಕು. ಯಾರು 4 ಜನ ಬಂದಾಗ ಅವ್ರು ಯಾರೇ ಇರಲಿ, ಎಂತ ಇರಲಿ, ಎಲ್ಲರಿಗೆ ಮಾತನಾಡಿಸುವಂತ ಗುಣ ಬರಬೇಕು. ಆಮೇಲೆ ಹೂವ ಅಂದ ಕೂಡ್ಲೇನೆ ಎಲ್ಲಾ ತರದ ಹೂವುಗಳು ಬಳಸ್ತೀರಿ ಕಾರ್ಯಕ್ರಮದೊಳಗೆ. ಎಲ್ಲಾ ತರದ ಹೂವುಗಳು ಬಳಸ್ತೀರಿ. ರಸ್ತೆ ಬದಿಯಲ್ಲಿ ರಾಶಿ ರಾಶಿ ಲಾರಿಗಟ್ಲೆ ಬೆಳೆದು ನಿಂತದ. ಆ ಹೂವ ಮಾತ್ರ ಬಳಸಂಗಿಲ್ಲ. ಯಾವ್ದದು ಹೂವ? ರಸ್ತೆ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತ ಹೂವ ಯಾವುದು? ಪಾರ್ಥೇನಿಯಂ ಹೂವ ಅದ ಇಲ್ಲ? ಬಿಳಿ ಹೂವಗಳು ಅದಾವಿಲ್ರಿ, ನೋಡಿರಿಲ್ಲ ಪಾರ್ಥೇನಿಯಂ ಹೂವ? ಕಸ ಅಲ್ಲದು, ರಸನೆ. ಜಗತ್ತಿನಾಗ ಯಾವಾಗನು ಕಸ ಇಲ್ಲ. ನಮ್ ತಲೆಗದ ಕಸ. ಅದನ್ನು ರಸನೆ. ಅದೇನದ ಪಾರ್ಥೇನಿಯಂ ಹೂವ ನನಗೆ ಕೇಳ್ತದದು ಯಾವಾಗೇ ಆಗ್ಲಿ. ಯಾಕಣ್ಣ ನಾನು ಹೂವ ಅಲ್ಲೇನು? ನಾನು ಹೂವ ಅದೀನಿ. ನನ್ನ ಒಂದ್ ಸ್ವಲ್ಪ ಕಣ್ಣೆತ್ತಿ ನೋಡ್ರಿ, ನಾನು ಎಷ್ಟು ಸುಂದರ ಅದೀನಿ, ಎಷ್ಟು ಪ್ರದೇಶವನ್ನ ನಾನು ವ್ಯಾಪಿಸಿ ಎಷ್ಟು ಸುಂದರಗೊಳಿಸ್ತಾ ಇದ್ದೀನಿ. ನನಗೆ ಹೂವ ಅಂತೇಳಿ ನೀವು ಪರಿಗಣನೆ ಮಾಡ್ತಾನೇ ಇಲ್ಲ. ಈ ವಿಷಯ ನಾನು ಎಷ್ಟು ಸಾರಿ ಹೇಳ್ಬೇಕಂತ ಪ್ರಯತ್ನ ಮಾಡ್ಲಕತ್ತೀನಿ. ಇವತ್ತದು ಪ್ರಸಂಗ ಬಂದು
ಯಾವ ಕಾರಣಕ್ಕೂ ಬೇರೆ ಹೂವುಗಳು ತಗೋಬೇಡ್ರಿ. ನಮ್ಮ ಶುದ್ಧ ಬ್ರಹ್ಮ ಪೀಠದ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಬೇರೆ ಹೂವುಗಳು ತರಬೇಡ್ರಿ. ರೊಕ್ಕ ಕೊಟ್ಟು ತರ ಹೂವು ಬೇಕೇ ಆಗಿಲ್ಲ ನಮ್ಗೇನ್ ತರಬೇಕು? ಪಾರ್ಥೇನಿಯಂ ಹೂವನೇ ನಮ್ಮ ಶುದ್ಧ ಬ್ರಹ್ಮ ಪೀಠದ ಹೂವ. ಆ ಹೂವುಗಳನ್ನ ತಗೋಬೇಕು. ಚಲೋ ಪ್ಲಾಸ್ಟಿಕ್ ಕವರ್, ಟ್ರಾನ್ಸ್ಪರೆಂಟ್ ಇರ್ತಾವಲ್ಲ, ಒಳಗಿಂದ ಹೊರಗೆ ಕಾಣಂತ ಕವರ್ ಇರ್ತದಲ್ಲ, ಆ ಕವರ್ನಾಗ ಆ ಹೂವುಗಳು ಹಾಕಿ ಒಂದು ಪಿನ್ ಹೊಡೆದು ಬಿಡ್ಬೇಕಷ್ಟೇ. ಹೂವಿನ ಬೊಕ್ಕೆ ಮಾಡಿ ಕೊಡ್ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಆ ಪಾರ್ಥೇನಿಯಂ ಹೂವನೇ ನಾವು ಒಬ್ಬರಿಗೊಬ್ಬರು ಕೊಡೋದು ತಗೊಳ್ಳೋದು ಮಾಡ್ಬೇಕು. ಬೇರೆ ಗುಲಾಬಿ ಹೂವ, ಆ ಹೂವ, ಮಲ್ಲಿಗೆ ಹೂವ ನಮ್ಗೇನು ಬೇಕಾಗಿಲ್ಲ ಅಂತ. ನಮ್ಮ ಹೂವ ಯಾವುದು? ಪಾರ್ಥೇನಿಯಂ ಹೂವನೇ. ಅದಕ್ಕೂ ಮಹತ್ವ ಕೊಡಬೇಕು ಜಗತ್ತಿನಾಗ. ಅದ್ರದ್ದು ಒಂದು ಸ್ಥಾನ ಮಾನ ಅದ, ಅದನ್ನ ಅಲಕ್ಷ್ಯ ಮಾಡ್ಲಕತ್ತೀವಿ ನಾವು. ಇನ್ನು ಮುಂದೆ ನಿಮ್ಮ ದೃಷ್ಟಿ ಪಾರ್ಥೇನಿಯಂ ಕಡೆ ಒಂದ್ ಸ್ವಲ್ಪ ಹರಿಸ್ಬೇಕು. ಹರಿಸಿ ಅದರ ಸೌಂದರ್ಯ ನೋಡೋದು ಕಲಿಬೇಕು. ನೀವು ಯಾವಾದರೆ ಬೇರೆ ಕಾರ್ಯಕ್ರಮಕ್ಕೆ ನೀವು ಏನಾರ ಮಾಡ್ರಿ, ನಮ್ಮ ಶುದ್ಧ ಬ್ರಹ್ಮ ಪೀಠದ ಕಾರ್ಯಕ್ರಮಕ್ಕೆ ಒಂದಿಷ್ಟು ಪಾರ್ಥೇನಿಯಂ ಹೂವ ತಗೋಬೇಕು. ಸ್ವಲ್ಪ ಅದು ಅಲರ್ಜಿ ಇರ್ತದ, ಅದೇನ್ ಮಾಡ್ಬೇಕು? ಕಟ್ ಮಾಡಿ ಪ್ಲಾಸ್ಟಿಕ್ನಾಗ ಹಾಕಿ ಪಿನ್ ನೋಡೋದು. ಆಮೇಲೆ ಏನ್ ಮಾಡ್ಬಿಡ್ಬೇಕು? ಸಾಬೂನ್ ಹಚ್ಚಿ ಕೈ ತೊಳ್ಕೊಬೇಕು. ಕೆಲವೊಬ್ಬರಿಗೆ ಅದು ಪಾರ್ಥೇನಿಯಂ ಇಂದು ಅಲರ್ಜಿ ಮೂಗ್ನಾಗ ಆದ್ರೂ ನಗಡಿ ಬರೋದು, ಕೆಮ್ಮು ಬರೋದು, ಕೈಗೆ ಏನಾರ ಹತ್ತಂತಂದ್ರೆ ಕೈಗೂ ಸ್ವಲ್ಪ ತುರಿಕೆ ಬರೋ ಚಾನ್ಸ್ ಇರ್ತದ. ಅದಕ್ಕೆ ಕಳ್ಳಿ ಹೂವ ಕಣ್ಣಾಗ ಬಿದ್ದರೆ ಕಣ್ಣೇ ಹೋಗ್ಬಿಡ್ತಾವ ಅಂತಾರ. ಅಂತ ಇವೆಲ್ಲ ಕಳ್ಳಿ ಹೂವ ಅವೆಲ್ಲ ಬಳಸ್ತೀವಿ ಅಂತ, ಕಣಗಿಲ ಹೂವ ಬಳಸ್ತೀವಿ ಅಂತ. ಪಾರ್ಥೇನಿಯಂ ಏನು ಅಷ್ಟು ಕೀಳಲ್ಲ. ಅದನ್ನ ತಗೊಂಡು ಬಳಸಿ ಆಮೇಲೆ ಕೈ ತೊಳ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ಮಹತ್ವ ಕೊಡಬೇಕು. ಪ್ರತಿಯೊಂದಕ್ಕೂ ನಾವು ಮಹತ್ವ ಕೊಡಬೇಕು. ಮಹತ್ವ ಕೊಟ್ಟು ಅದನ್ನ ಈ ಜಗತ್ತಿನಾಗ ಎದಕರೆ ಒಂದು ಕಡೆ ಬಳಸ್ಲಕ್ ಚಾಲು ಮಾಡಿಬಿಟ್ರಿ ಅಂತಂದ್ರೆ ಅದಕ್ಕೂ ಡಿಮ್ಯಾಂಡ್ ಬಂದ್ಬಿಡ್ತದೆ. ಮುಂದೆ ಪಾರ್ಥೇನಿಯಂ ಹೂವ ಸಹಿತ ಯಾರು ಸಿಗ್ಲಾರ್ದಂಗ ಅದನ್ನ ಮತ್ತೆ ಬೆಳೆಸ್ಬೇಕಾಗ್ತದ. ಅಷ್ಟು ಡಿಮ್ಯಾಂಡ್ ಬರ್ತದ. ಅದಕ್ಕೆ ಅಂತದೊಂದು ಡಿಮ್ಯಾಂಡ್ ಬರಂಗ್ ಮಾಡ್ತೀನಿ ನಿನಗತ್ತ ಹೇಳಿನಿ. ಏನ್ ಮಾಡ್ತೀನಿ ನೋಡ್ಬೇಕು. ಹೇಳೋದಂತ ಹೇಳಿನಿ. ಅದಕ್ಕೆ ಏನ್ ಚಿಂತೆ ಮಾಡಬೇಡ, ನಿನಗೂ ಒಂದಿನ ಡಿಮ್ಯಾಂಡ್ ಬರ್ತದ ಅಂತ ಹೇಳ್ಬಿಟ್ಟಿನಿ ಪಾರ್ಥೇನಿಯಂಗೆ. ಅದಕ್ಕೆ ಅವನೊಳಗ ಏನೂ ಇಲ್ಲ. ಸುಖ ಅನುಭವಿಸ್ಬೇಕು, ದುಃಖ ಅನುಭವಿಸ್ಬೇಕು, ಸುಖ ದುಃಖಗಳನ್ನ ಕಳ್ಕೋಬೇಕು. ಅವು ಏನಂತಾವ? ಏನಿಲ್ಲ. ಅವ್ನು ನ್ಯೂಟ್ರಲ್ ಅದನ್ನ. ಅವನಿಗೆ ಏನು ಮಾಡಿದ್ರು, ಎಂತ ದುಃಖದ ಫಲಗಳು ಕೊಟ್ರು ಅವನಿಗೇನು ಅದರಿಂದ ಫೀಲಿಂಗ್ ಇಲ್ಲ. ಸುಖದ ಫಲ ಕೊಟ್ರು ಏನ್ ಫೀಲಿಂಗ್ ಇಲ್ಲ. ಜೀವಿಗಳು ಎಂತ ಕರ್ಮ ಮಾಡಿದ್ರು ಅವನಿಗೇನ್ ಫೀಲಿಂಗ್ ಇಲ್ಲ. ಈಶ್ವರನಿಗೆ ಏನು ಫೀಲಿಂಗ್ ಇಲ್ಲ. ಏನ್ ಮಾಡ್ತೀರಿ? ತಂದೆ ತಾಯಿ ಮಾತು ಕೇಳಿ ಹೇಳಿದ್ದು ವರ ಕನ್ಯೆ ನೋಡಿ ಮದುವೆಯರೇ ಮಾಡ್ಕೊರಿ. ಅದಕ್ಕೂ ಏನು ಈಶ್ವರಿಗೇನು ಫರಕ್ ಬೀಳಂಗಿಲ್ಲ. ಅದಕ್ಕೆ ತಕ್ಕಂತೆ ಕರ್ಮ ಫಲ ಇಲ್ಲ. ಹುಚ್ಚುಚ್ಚು ಮಾಡಿ ಲವ್ ಮ್ಯಾರೇಜ್ ಮಾಡ್ಕೊತೀನಿ, ಅದಕ್ಕೆ ತಕ್ಕಂತೆ ಒಂದು ಕರ್ಮ ಫಲ. ಎಲ್ಲದಕ್ಕೂ ಅದಕ್ಕೆ ತಕ್ಕಂತೆ ಒಂದು ಕರ್ಮ ಫಲ. ಮತ್ತೇನದ? ಏನು ಮಾಡಂಗಿಲ್ಲ, ಅಕ್ರಮ ಸಂಬಂಧ ಓದ್ತೀನಿ, ಅದಕ್ಕೂ ಒಂದು ಕರ್ಮ ಫಲ. ಈಶ್ವರನ ಮೇಲೆ ಹೆಂಗದ ರೂಲ್ಸ್? ಅದಕ್ಕೂ ಒಂದು ಕರ್ಮ ಫಲ. ಇಲ್ಲ ಅವೆಲ್ಲ ಮಾಡಕ್ಕಾಗಂಗಿಲ್ಲ, ರೇಪೇ ಮಾಡ್ತೀನಿ, ಪೊಲೀಸ್ಗೆ ಹೋಗಿ ಗಲ್ಲಿಗೆ ಏರ್ಲಕ್ಕೂ ತಯಾರದೀನಿ, ನಾನು ರೇಪ್ ಮಾಡು, ಅದಕ್ಕೂ ಒಂದು ಕರ್ಮ ಫಲ. ಈಶ್ವರ ಅದ್ಯಾಕೆ ಮಾಡ್ತಿ ಬೇಡ ಅನ್ನಂಗಿಲ್ಲ, ಮಾಡು, ಏನ್ ಮಾಡ್ತಿ ಮಾಡು, ಅದಕ್ಕೊಂದು ಫಲ. ಕರ್ಮ ಫಲ ಹೆಂಗದ ಅಂದ್ರೆ ನಮ್ಮ ದೇಶದ ಸಂವಿಧಾನ ಹೆಂಗದ ಹಂಗೆ ಅದ ಕರ್ಮ ಫಲ. ಸಂವಿಧಾನ ಮಾಡಬೇಡ ಎಲ್ಲಾರು ಆಟ ಬರ್ತದೇನೋ, ನೀ ಏನ್ ಮಾಡ್ತಿ ಮಾಡು, ಅದ್ರೊಳಗೆ ಒಂದು ರೂಲ್ಸ್ ಇಟ್ಟಾನ. ಅದ್ರಾಗ ಒಂದು ರೂಲ್ಸ್ ಇಟ್ಟಾನ. ಆ ರೂಲ್ಸ್ ಪ್ರಕಾರ ಶಿಕ್ಷೆ ಅಷ್ಟೇ. ಗಂಡ ವಕೀಲ್ ಇದ್ನಂತ, ಹೆಂಡತಿ ಗಂಡ ಇಬ್ರು ಮಕ್ಕೊಂಡ ರಾತ್ರಿ ಗೇಟ್ ಬಲ್ಲಿ ಒಂದೇನೋ ಸೌಂಡ್ ಆಯ್ತಂತ. ಗೇಟ್ ಅವ್ರಿಗೆ ಯಾರೋ ಬಂದಂಗ ಅನಿಸ್ಲಕತ್ತದ್ರಿ ಅಂದ್ಲತ್ ಹೆಣತಿ. ಬರ್ಲಿ ಬಿಡು, ಗೇಟ್ ಅವ್ರಿಗೆ ರೋಡಿನ ಮೇಲೆ ಯಾರು ತಿರುಗಾಡಿದ್ರೆ ಏನಾಯ್ತು? ಇಲ್ಲ, ಗೇಟ್ ಒಳಗೆ ಹಣಿಕೆ ಹಾಕ್ಲಕತ್ತಾನ್ರಿ. ಗೇಟ್ ಒಳಗೆ ಹಣಿಕೆ ಹಾಕ್ಲಕತ್ತಾನಂದ್ರೆ ಅದಕ್ಕೊಂದು ರೂಲ್ಸ್ ಅದ, ಏನ್ ಚಿಂತೆ ಮಾಡಬೇಡ, ಸುಮ್ ಸೀದಾ ಹೋಗೋದು ಬಿಟ್ಟು ಆ ಕಡೆ ಈ ಕಡೆ ಹಣಿಕೆ ಹಾಕೋತು ಆದ್ರೆ ಅದಕ್ಕೊಂದು ರೂಲ್ಸ್ ಅದ, ಅದಕ್ಕೆ ಪ್ರಕಾರ ಅವನಿಗೆ ಶಿಕ್ಷೆ ಕೊಡಮ್ ಹೇಳು. ಮತ್ತ ಇಲ್ರಿ, ಅವ ಗೇಟ್ ಕಂಪೌಂಡ್ ಹಾಗಿರಿ ಒಳಗೆ ಹೆಗರಿ ಬಿಟ್ಟಾನ್ರಿ, ಕಂಪೌಂಡ್ ಒಳಗೆ ಬಂದ್ ಬಿಟ್ಟಾನ, ಮನೆಗೆ ಸೌಂಡ್ ಆಲಕತ್ತದ ಒಂದು. ಅದು ಅಕ್ರಮ ಪ್ರವೇಶ ಅಂತೇಳಿ ಒಂದು ರೂಲ್ಸ್ ಅದ. ಮತ್ತ ಮುಂದೆ
ಬಾಗಿಲ ಮುರಿಲಕತ್ತಾನ್ರಿ, ಕೊಂಡಿ ಎಲ್ಲ ದಬ್ಬಲಕತ್ತಾನ, ಕೊಂಡಿ ಮುರಿತಾವ್ರಿ. ಬಾಗಿಲ ಮುರಿದ್ರ ಕಿಟಕಿ ಮುರಿದ್ರ ಅದಕ್ಕೆ ದರೋಡೆ ಅಂತೇಳಿ ಅದಕ್ಕೊಂದು ರೂಲ್ಸ್ ಅದ, ಏನ್ ಚಿಂತೆ ಮಾಡಬೇಡ. ಒಳಗೆ ಬಂದನ್ರಿ, ಎಲ್ಲ ಅಲ್ಮರಿ ಗಿಲ್ಮರಿ ಎಲ್ಲ ತೆರೆದು ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಗಂಟು ಕಟ್ಲಕತ್ತಾನ. ಕಳತನ ಮಾಡಿದ್ದಕ್ಕೂ ಒಂದು ರೂಲ್ಸ್ ಅದ, ಏನ್ ಚಿಂತೆ ಮಾಡಬೇಡ. ಆ ರೂಲ್ಸ್ ಪ್ರಕಾರ ಒಂದ್ಮೇಲೆ ಕ್ರಮ ತಗೊಳಮ್ಮ. ಎಲ್ಲ ಮುಗಿದ್ಮೇಲೆ ನಂಬಲ್ಲಿ ಮನ್ಸದ ಸನೆ ಬಂದನ್ರಿ, ಅದಕ್ಕೂ ಒಂದು ರೂಲ್ಸ್ ಅದ. ನನ್ ಕೈ ಹಿಡಿದು ಜಗ್ಲಕತ್ತಾನ್ರಿ, ಅದಕ್ಕೂ ಒಂದು ರೂಲ್ಸ್ ಅದ. ನನಗೆ ಅತ್ಯಾಚಾರ ಮಾಡ್ಲಕತ್ತಾನ್ರಿ, ಅದಕ್ಕೂ ಒಂದು ರೂಲ್ಸ್ ಅದ. ಎಲ್ಲದಕ್ಕೂ ರೂಲ್ಸ್ ಅವ ನಂಬಲ್ಲಿ. ರೂಲ್ಸ್ ಪ್ರಕಾರ ಕ್ರಮ ತಗೊಳಮ್ಮ, ಏನ್ ಚಿಂತೆ ಮಾಡ್ಬೇಡ. ಸುಮ್ಮ ಮಕ್ಕ ನೀನ್ ಅಂತಿದ್ ನಾನು ಏನು ಹೊಚ್ಕೊಂಡು ಮಕ್ಕೊಂಡಿದ್ದಂತ ವಕೀಲ್, ತುಂಬಾ ಹೊಚ್ಕೊಂಡು ಮಕ್ಕೊಂಡು ಎಲ್ಲದಕ್ಕೂ ಒಂದು ರೂಲ್ಸ್ ಅದ. ಹೆಣ್ತಿ ಏನ್ ಸಮಸ್ಯೆ ಹೇಳ್ತಾರ ಅದಕ್ಕೆ ಎಲ್ಲದಕ್ಕೂ ಒಂದು ರೂಲ್ಸ್ ಅವ ಅಂತಿದ್ನಂತ. ಹಂಗ ಇದು ಈಶ್ವರನ ಜಗತ್ತಿನ ನೀ ಏನ್ ಲೆಕ್ಕದ್ ನೋಡಿ, ಎಲ್ಲದಕ್ಕೂ ಒಂದು ಕರ್ಮ ಫಲ ಅದಾವ. ಈ ಕಡೆ ಮಾಡ್ತಿ, ಆ ಕಡೆ ಅನುಭವಿಸ್ತಿ. ಮಾಡಿದ್ದುಣ್ಣು ಮಾರ, ಮಾಡಿದ್ದುಣ್ಣು ಮಾರ, ಮಾಡಿದ್ದುಣ್ಣು ಮಾರ. ಅಲ್ಲಿ ಈಶ್ವರ್ಗೆ ಏನು ಸಮಸ್ಯೆ ಇಲ್ಲ, ಸಂವಿಧಾನಕ್ಕೂ ಏನು ಸಮಸ್ಯೆ ಇಲ್ಲ. ಯಾರು ಏನ್ ಲೆಕ್ಕದ್ ಮಾಡ್ರಿ ಅದರ ಫಲ ಅನುಭವಿಸ್ತೀರಿ. ಅದಕ್ಕೆ ತಕ್ಕಂತೆ ಒಂದು ರೂಲ್ಸ್, ಆ ರೂಲ್ಸ್ ಪ್ರಕಾರ ಫಲ ಅನುಭವಿಸ್ತೀರಿ ಅಷ್ಟೇ. ಹಂಗಿದೆ ಈಶ್ವರನ ಕೆಲಸ. ಅವನಿಗೇನು ಎದುರಾಗೂ ಇನ್ವಾಲ್ವ್ಮೆಂಟ್ ಇಲ್ಲ. ಅವನು ಹೆಂಗದ್ರಿ ವಕೀಲರ ರೂಲ್ಸ್ಗಳು ಹೆಂಗದವ? ಹೆಂಗ ಅನಿಸ್ತು ವಕೀಲ್ ಸಾಹೇಬ್ರಿಗೆ, ಮೇಡಮ್ಗೆ? ಏನ್ರಿ ಎಲ್ಲ ರೂಲ್ಸ್ ಅದ, ಏನ್ ಬೆಕ್ಕದಾಗಲಕ್ಕ. ಅತ್ಯಾಚಾರ ಮಾಡ್ಲಕತ್ತಾನ ಅಂತಂದ್ರೂ ಅತ್ಯಾಚಾರ ಮಾಡಿದ್ದಕ್ಕೂ ಒಂದು ರೂಲ್ಸ್ ಅದ. ಸುಮ್ಮ ಮಕ್ಕಳು ಅಂತಿದ್ನ ಟೆಂತಿಗೆ. ಹಿಂಗದ ಇದು ಹಣೆ ಬರ ರೂಲ್. ವಕೀಲರ ಮೇಲೆ ಕತ್ತಿ ಬಾಳ ನಂಬಲ್ಲಿ ಹೇಳವು. ಅವು ಹೇಳ್ಕೊತ್ ಕೂತ ನಮ್ ವಿಚಾರ ಸಾಗರ ಹಿಂಗೆ ನಿಂತು ಬಿಡ್ತವ. ಮತ್ತೆಲ್ಲ ಮತ್ತ ವಕೀಲರು ಎಲ್ಲರೂ ಕೂಡ್ಕೊಂಡು ನಮ್ಮ ಮೇಲೆ ದಾವ ಹಾಕಿದ್ರಂದ್ರೆ ಏನ್ ಮಾಡೋದು? ನಮ್ಮ ಪ್ರೊಫೆಷನ್ನಿಗೆ ನೀವು ಅಪಮಾನ ಮಾಡಿ ಮಾತಾಡ್ತೀರಿ. ಏನ್ರಿ ಅದೇ ಮತ್ತ ನ್ಯಾಯಾಲಯ ನಿಂದನ ಕೇಸ್ ಅಂದ್ರೆ. ಅದಕ್ಕೆ ಯಾವುದರಿಂದಲೂ ಸರ್ವದರಿಂದಲೂ ಈಶ್ವರನು ಪರಿಪೂರ್ಣ ಕಾಮನಿರುತ್ತಾನೆ. ಅವನಿಗೆ ಪರಿಪೂರ್ಣ ಕಾಮ ಅಂದ್ರೆ ಸಂತೃಪ್ತದ. ನಾವು ಅವನಿಗೇನು ಆಸೆ ಇಲ್ಲ, ನಿರಾಶೆ ಇಲ್ಲ, ಏನೇನೂ ಇಲ್ಲ. ಆದ್ದರಿಂದ ಆತನಿಗೆ ಸುಖದ ಸಾಧನಗಳ ಪ್ರಾಪ್ತಿ ಮಾಡಿಕೊಳ್ಳಬೇಕ ಇಚ್ಛೆ ಆದರೂ ಕೂಡ ಸಂಭವಿಸುವುದಿಲ್ಲ. ಸಂತೃಪ್ತಿದ್ದವನಿಗೆ ಏನೂ ಇಚ್ಛೆ ಬೇಕೇ ಆಗಿಲ್ಲ, ಅವನಿಗೆ ಏನೂ ಬೇಕಾಗಿಲ್ಲ. ಪೂರ್ಣ ಕಾಮ, ಪರಿಪೂರ್ಣ ಕಾಮ ಇದ್ದವೇನಿರ್ತಾನ ಸಂತೃಪ್ತ ಇರ್ತಾನ, ಅವ ನಿಷ್ಕಾಮ ಇರ್ತಾನೆ, ಯಾವುದು ಆಸೆ ಇರಂಗಿಲ್ಲ. ಆದರೆ ನೀವು ಹೇಳುತ್ತಿರುವಿರಿ ಈಶ್ವರನಿಗೆ ಇಚ್ಛೆ ಆಯಿತು ಅಂತ. ಇದು ಅಸಂಭವ. ಈಶ್ವರಗ ಇಚ್ಛೆ ಆಯ್ತು ಅಂತೇಳಿ ಈಶ್ವರಗ ಇಚ್ಛೆ ಯಾಕೆ ಆಗ್ತದ? ಜೀವಿಗಳ ಕರ್ಮಗಳ ಸಲುವಾಗಿ ಆಗ್ತದೆ ಹೊರತು ಒಂದು ಸ್ವಂತ ಇಚ್ಛೆ ಅಲ್ಲಪ್ಪ ಅಂತ ಗುರುಗಳು. ಇವ ಶಿಷ್ಯಗೇನು ಡೌಟ್? ಈಶ್ವರನಿಗೆ ಇಚ್ಛೆ ಆಯಿತು ಅಂದ ಕೂಡ್ಲೇನೆ ಈಶ್ವರನ ಮೋಕ್ಷಕ್ಕಾಗಿ ಇಚ್ಛೆ ಆಯ್ತು ಅಂತ ತಿಳ್ಕೊಂಡನ. ಹಂಗಲ್ಲದು, ಈಶ್ವರನಿಗಂತದ ಏನು ಇಲ್ಲ. ಯಾವ ಉದ್ದೇಶ ಇಲ್ಲದಿದ್ದರೂ ಇಚ್ಛೆ ಆಗುತ್ತದೆ. ಏನು ಉದ್ದೇಶ ಇರಬೇಕಂತಿಲ್ಲ, ಇಚ್ಛೆ ಆಗೋದಕ್ಕೆ. ಯಾವುದಾರೆ ಒಂದು ಆಸೆ ಹುಟ್ಟಬೇಕಾದ್ರೆ ಅದರಿಂದ ಉದ್ದೇಶ ಇರಬೇಕೆ ಅಂತ ಏನಿಲ್ಲ, ಹಂಗೇನು ನಿಯಮ ಇಲ್ಲ. ಉದ್ದೇಶ ಇರಲೇಬೇಕೆಂಬ ನಿಯಮವಿಲ್ಲ. ಯಾವುದಾರೆ ಒಂದು ಇಚ್ಛೆ ಆಗ್ಬೇಕಾದ್ರ ಉದ್ದೇಶ ಇರಲೇಬೇಕಂತ ನಿಯಮ ಏನಿಲ್ಲ, ಹೌದಲ್ರಿ? ಅದಕ್ಕೆ ಬಾಲಕನಿಗೆ ಆಟವಾಡಬೇಕು, ವಿನೋದ ಮಾಡಬೇಕು ಎಂಬ ಇಚ್ಛೆಯಾಗುವ ಹಾಗೆ ಆ ಹುಡುಗಂದು ಏನು ಉದ್ದೇಶ ಇರ್ತದೆ? ಸಣ್ಣ ಹುಡುಗರದ್ದು ಏನು ಉದ್ದೇಶ ಇರ್ತದೆ? ಏನು ಉದ್ದೇಶ ಇರಲ್ಲ, ಆಟ ಆಡ್ಬೇಕು, ವಿನೋದ ಮಾಡ್ಬೇಕಂತ ಅಷ್ಟೇ. ಹೌದರದು ತನ್ನ ಚಿತ್ತಕ್ಕೆ ಆಹ್ಲಾದ ರೂಪ ಸುಖವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ನಿಮಿತ್ತವಾಗಿ ಹೇಗೆ ಇಚ್ಛೆಯಾಗುತ್ತದೆಯೋ, ತನಗೆ ಆನಂದವಾಗಿ ಖುಷಿ ಪಡ್ಬೇಕಂತೇಳಿ ಏನ್ ಮಾಡ್ತಾರೆ, ಅದರಂತೆ ಪೂರ್ಣ ಕಾಮನಾದ ಈಶ್ವರನಿಗೆ ಆಹ್ಲಾದ ರೂಪ ಸುಖ ಪ್ರಾಪ್ತಿಯ ಇಚ್ಛೆಯೂ ಕೂಡ ಸಂಭವಿಸುವುದಿಲ್ಲ. ಈಶ್ವರಗ ನಾ ಆನಂದವಾಗಿರ್ಬೇಕಂತೇಳಿ ಅವನಿಗೇನು ಇಚ್ಛೆ ಇಲ್ಲ. ಬಾಲಕನಿಗೆ ಆಹ್ಲಾದದ ಅಪೇಕ್ಷೆಯಾದರೂ ಇದೆ,
ಆದರೆ ಈಶ್ವರನಿಗೆ ಅಂಥದ್ದು ಕೂಡ ಇಲ್ಲ. ಅವ ಪರಿಪೂರ್ಣ ಕಾಮನಿದ್ದಾನೆ, ನಿಷ್ಕಾಮನಿದ್ದಾನೆ, ಸಂತೃಪ್ತನಿದ್ದಾನೆ. ಆದ್ದರಿಂದ ಈಶ್ವರನಲ್ಲಿ ಇಚ್ಛೆಯು ಸಂಭವಿಸುವುದಿಲ್ಲ. ಈ ಸಂಶಯಕ್ಕೆ ಸಮಾಧಾನವಿರುತ್ತದೆ. ಈಶ್ವರಂದು ಒಂದೇನಾರ ಸ್ವಹಿತಾಸಕ್ತಿ ಆದೇನಂತಂದ್ರ ಈ ಒಂದು ಜಗತ್ತು ನಡೆಸೋದ್ರಾಗ ಅವನು ಸ್ವಹಿತಾಸಕ್ತಿ ಸ್ವಾರ್ಥ ಅನ್ನೋದು ಏನೇನು ಇಲ್ಲ ಅನ್ನೋದೇ ಈಗ ಹೇಳ್ತಾ ಇರೋದು ಪಾಠದ ತಾತ್ಪರ್ಯ. ಅದಕ್ಕೆ ದೇವ್ರು ನಮಗೆ ಚಲೋ ಇಟ್ಟಾನ ಮತ್ತು ದೇವ್ರು ನಮಗೆ ಕಷ್ಟ ಕೊಟ್ಟಾನ ಅಂತೇಳಿ ನೀವು ದೇವ್ರ ಮೇಲೆ ಹಾಕಿ ಏನ್ ಅಂತಿರ್ತೀರಲ್ಲ, ಮತ್ತ ಏನಂತೀರಿ ದೇವ್ರು ತನ್ನ ಮೇಲೆ ಹಾಕೊಳ್ಳಂಗಿಲ್ಲ, ಎಲ್ಲ ನಮ್ಮ ಮೇಲೆ ಹಾಕ್ತಾನ ಅಂತೇಳಿ ಏನ್ ಅಂತಿರ್ತೀವಲ್ಲ, ಈ ಎಲ್ಲ ಮಾತುಗಳೇನದವ ಅರ್ಥ ಇಲ್ಲದ ಮಾತುಗಳು. ಅರ್ಥ ಇರೋದು ಒಂದು ಏನದಂತಂದ್ರ ಅವರವರ ಕರ್ಮ ಫಲಗಳು ಅವರು ಭೋಗಿಸ್ತಿರ್ತಾರೆ ಅಷ್ಟೇ ಹೊರತು ಅಲ್ಲಿ ದೇವರ ಪಾತ್ರ ಏನೂ ಇಲ್ಲ. ಯಾವ ಪ್ರಕಾರ ಕಲ್ಪವೃಕ್ಷವು ಅನ್ಯ ಪುರುಷರ ಸಂಕಲ್ಪ ರೂಪ ನಿಮಿತ್ತದಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಬೇಡಿದ ಫಲಗಳನ್ನು ಹೇಗೆ ಕೊಡುತ್ತದೆಯೋ ಅದರಂತೆ ಫಲಗಳನ್ನು ಕೊಡುವುದಕ್ಕೆ ಸಮ್ಮುಖವಾದ ಯಾವ ಜೀವರುಗಳು ಅದೃಷ್ಟ ರೂಪ ನಿಮಿತ್ತದಿಂದ ತನ್ನ ಸ್ವಭಾವಕ್ಕನುಸಾರವಾಗಿ ಈಶ್ವರನೂ ಏನ್ ಮಾಡ್ತಾನೆ, ಇಚ್ಛಾ ಜ್ಞಾನ ಮತ್ತು ಪ್ರಯತ್ನಗಳನ್ನು ಮಾಡುತ್ತಾನೆ. ಈಗ ಕಲ್ಪವೃಕ್ಷ ಫಲ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಕಲ್ಪನೆ ಮಾಡ್ಕೋಬೇಕು. ನೀವು ಕಲ್ಪನೆ ಮಾಡ್ಲಾರ್ದೆ ಕಲ್ಪವೃಕ್ಷ ಫಲ ಕೊಡಂಗಿಲ್ಲ. ಆ ಗಿಡದ ಕೆಳಗೆ ಹೋಗಿ ಕೂತು ನೀವು ಕಲ್ಪನೆ ಮಾಡಿದ್ರೆ ಕಲ್ಪವೃಕ್ಷ ಫಲ ಕೊಡ್ತವೆ. ಚಿಂತಾಮಣಿ ನಿಮ್ಮ ಕೈಯಾಗಿ ಹಿಡ್ಕೊಂಡು ಚಿಂತೆ ಮಾಡಿದ್ರೆ ಅದು ಚಿಂತೆ ಮಾಡಿದ್ದು ಕೊಡ್ತದ. ಕಾಮಧೇನುವಿನ ಬಳಿ ಕುಳಿತು ನೀವು ಮನಸ್ಸಿನಲ್ಲಿ ನಿಮ್ಮ ಇಷ್ಟಗಳನ್ನ ಹೇಳಿದ್ರೆ ಅದು ಕಾಮಧೇನು ಅದು ಫಲ ಕೊಡ್ತದ. ಹಂಗ ಇಲ್ಲಿ ಈಶ್ವರನ ಬಳಿ ಫಲ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕರ್ಮ ಮಾಡ್ಬೇಕು. ಕರ್ಮ ಮಾಡ್ಲಿಲ್ಲ ಅಂದ್ರೆ ನಾವು ಫಲ ಕೊಡಂಗಿಲ್ಲ, ಜಗತ್ತು ಸೃಷ್ಟಿ ಮಾಡಂಗಿಲ್ಲ, ಏನೇನು ಮಾಡಂಗಿಲ್ಲ. ನಾವು ಕರ್ಮ ಮಾಡಿವ ಅಂತೇಳಿ ಅವ ಫಲ ಕೊಡ್ಲಕತ್ತಾನ ಅಷ್ಟೇ. ಈಗ ಪೆಟ್ರೋಲ್ ಪಂಪಿನವರು ನಾವು ಹೋಗಿ ಗಾಡಿ ತಗೊಂಡಲ್ಲಿ ಕ್ಯೂನಾಗ ನಿಂತಿವತ್ತ ಅವ ಪೆಟ್ರೋಲ್ ಹಾಕ್ಲಕತ್ತಾನ. ನಮ್ಮನ್ನ ನಾವು ರೋಡ್ ಹಿಡ್ಕೊಂಡು ಆದ್ರೆ ಅವ ಯಾಕೆ ಪೆಟ್ರೋಲ್ ಹಾಕ್ತಾನೆ? ಪೆಟ್ರೋಲ್ ಖಾಲಿ ಆಗ್ಯದ, ಬಾರಪ್ಪ ನಿನ್ ಪೆಟ್ರೋಲ್ ಹಾಕ್ತೀನಿ, ನಿನ್ ಗಾಡಿಗೆ ಪೆಟ್ರೋಲ್ ಸ್ವಲ್ಪ ಉಳಿದತ್ತ ಅವ ಏನ ಬೆನ್ನತ್ತಾನೆ ಪೆಟ್ರೋಲ್ ಪಂಪ್. ನಾವು ಹೋಗಿ ಅಲ್ಲಿ ಕ್ಯೂನಾಗ ನಿಂತೀವತ್ತೇಳಿ ಅವ ನಮಗ್ ಪೆಟ್ರೋಲ್ ಹಾಕ್ತಾನೆ. ಹಂಗ ಕರ್ಮ ಮಾಡ್ತೀವಿ ಅಂತ ಹೇಳಿ ಏನಾಯ್ತು, ಮೊಬೈಲ್ ಕಾಲ ಬಂದದ ಅಂದ್ರೆ ನೀವು ಫೋನ್ ಮಾಡ್ಲಾರ್ದೆ ಅದು ಬಂದಿರ್ತದೇನ್ರಿ? ನೀವು ಫೋನ್ ಮಾಡಿದ್ರೆ ಅವ್ರ ಸಂಗಟ ಮಾತಾಡ್ಲಕ್ ಸಾಧ್ಯ ಇರ್ತದೆ. ಹಂಗ ನೀವೇ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಅದ್ಯಾಕೆ ಬರ್ಲಕ್ ಹೋಗ್ತದೆ? ನಿಮ್ ಕರ್ಮ ಇದ್ದದಕ್ಕೆ ಆ ಕಾಲ್ ಬಂದಿರ್ತದೆ. ಹೀಗಾಗಿ ಅದರಂತೆ ಕಲ್ಪವೃಕ್ಷಕ್ಕೆ ತನ್ನದೇ ಆದ ಸ್ವತಂತ್ರ ಇಚ್ಛೆ ಇರಲ್ಲ. ಅದು ಯಾರಿಗಾರ ಹಿಂಗ್ ಫಲ ಕೊಡಬೇಕು ಕೊಡಬಾರ್ದು ಅಂತ ಅದಕ್ಕೇನು ಇಲ್ಲ. ತನ್ನ ಕೆಳಗೆ ಯಾರು ಕುಳಿತು ಆ ಕಲ್ಪವೃಕ್ಷದ ಕುಳಿಗೆ ಯಾರು ಕುಳಿತು ಚಿಂತಿಸುತ್ತಾರೋ ಅವರ ಇಚ್ಛಾನುಸಾರವಾಗಿ ಫಲವನ್ನು ಕೊಡುತ್ತದೆ ವಿನಃ ತನ್ನದೇ ಆದ ಇಚ್ಛೆ ಅದಕ್ಕೆ ಇರಲ್ಲ. ಅದರಂತೆಯೇ ಫಲವನ್ನು ಕೊಡುವುದಕ್ಕೆ ಸಮ್ಮುಖವಾದ ಯಾವ ಜೀವರುಗಳ ಅದೃಷ್ಟ ರೂಪ ನಿಮಿತ್ತದಿಂದ ತನ್ನ ಸ್ವಭಾವ ಅನುಸಾರವಾಗಿ ಈಶ್ವರನಾದರೂ ಕೂಡ ಇಚ್ಛಾ ಜ್ಞಾನ ಪ್ರಯತ್ನಗಳನ್ನು ಮಾಡುತ್ತಾನೆ. ಅಲ್ಲಿ ಏನ್ ಮಾಡ್ತಾನ? ಈ ಕರ್ಮಕ್ಕ ಈಗ ಏನಾರ ಒಂದು ಸಮಸ್ಯೆ ಆದ ಹೊತ್ನಾಗ ಅಲ್ಲಿ ಹುಡುಕ್ತಿರ ಇಲ್ಲ? ಎಲ್ಲಿ ಕೋರ್ಟ್ನಾಗ ವಕೀಲರು ರೂಲ್ಸ್ ಅವು ಹುಡುಕ್ತಾರ ಇಲ್ಲ? ಆ ರೂಲ್ಸ್ ಹೆಂಗಿರ್ತಾವ? ಈಗ ಅಪರಾಧಿಗೆ ಒಳಗೆ ಹಾಕಿಸಂತವು ರೂಲ್ಸ್ ಅದಾವ, ಒಳಗೆ ಹಾಕಿದವನಿಗೆ ಬಿಡಿಸೋದಕ್ಕೂ ರೂಲ್ಸ್ ಅದಾವ. ಎರಡು ಅದಾವಲ್ರಿ? ಒಳಗೆ ಹಾಕಿಸ್ಲಕ್ಕೂ ರೂಲ್ಸ್ ಅದಾವ, ಹೊರಗೆ ಬಿಡ್ಲಕ್ಕೂ ರೂಲ್ಸ್ ಅದಾವ. ಎರಡಕ್ಕೂ ರೂಲ್ಸ್ ಅದಾವ. ಅದಕ್ಕ ಅವನು ಈ ಒಂದು ಯಾವ ಪಕ್ಷ ವಹಿಸ್ಯಾನ, ತನ್ನ ಕಕ್ಷಿದಾರ ಯಾವ ಪಕ್ಷ ವಹಿಸ್ಯಾನ, ಒಳಗೆ ಹಾಕ್ಸ ಪಕ್ಷದಾಗಿದ್ನಂತಂದ್ರೆ ಒಳಗೆ ಹಾಕ್ಸ ರೂಲ್ಸ್ ಹುಡುಕ್ತಾನ. ಅವ ಒಳಗೆ ಹಾಕಿದವನಿಗೆ ಬಿಡಿಸೋ ರೂಲ್ಸ್ ಪಕ್ಷ ವಹಿಸಿದ್ನಂತಂದ್ರ ಅವನಿಗೆ ಹೊರಗೆ ಕರ್ಕೊಂಬರೋ ರೂಲ್ಸ್ ಹುಡುಕ್ತಾನ. ಹಂಗ ಇಲ್ಲಿ ಈಶ್ವರನ ಕೆಲಸ ಏನದ ಅಂತಂದ್ರ ಇವನ್ ಸ್ವಭಾವ ಏನದ ಅಂತ ಇಚ್ಛಾ ಜ್ಞಾನ ಪ್ರಯತ್ನ ಇವು ಮೂರು ಏನದವ ಈಶ್ವರನ ಇಚ್ಛೆ. ಅದಕ್ಕೆ ಏನ್ ಮಾಡ್ಬೇಕು?
ಯಾವಾಗೇ ಆಗಲಿ ನಮ್ಮ ತಂದೆಯವರು ಅಂತಿದ್ರು ಈಶೇಚ್ಛೆ, ಈಶ್ವರನ ಇಚ್ಛೆ, ಪರಮಾತ್ಮನ ಇಚ್ಛೆ ಅಂತಿದ್ರು. ಯಾವಾಗೇ ಆಗಲಿ ಏನೇ ಸಮಸ್ಯೆ ಆದ ಹೊತ್ನಾಗ ಈಶನ ಇಚ್ಛೆ ಇದ್ದಂತಾಗಲಿ ಅಂತಿದ್ರು ಅವ್ರು. ಇಚ್ಛೆ ಮತ್ತೆ ಅವನಿಗೆ ಇಚ್ಛೆ ಆದತ್ತೇಳಿ ಏನ್ ಬೇಕಾದ್ರೂ ಮಾಡಂಗಿಲ್ಲ. ಜ್ಞಾನ, ಅವನು ಜ್ಞಾನದಿಂದ ಆ ಕೆಲಸ ಮಾಡ್ತಾನೆ. ಮತ್ತೆ ಏನದ ಪ್ರಯತ್ನ, ಆ ಜೀವಿಯನ್ನ ಸರಿಯಾಗಿ ರಕ್ಷಣೆ ಮಾಡಿ ಆ ಕರ್ಮ ಫಲ ಕೊಡುವ ಅನುಭೋಗಕ್ಕೆ ಅವನಿಗೆ ಅನುಕೂಲ ಆಗ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಹೀಗಾಗಿ ಇಚ್ಛಾ ಜ್ಞಾನ ಪ್ರಯತ್ನಗಳನ್ನು ಮಾಡುತ್ತಾನೆ. ಈಗ ಈ ಜನ್ಮದಾಗ ಇಷ್ಟೊಂದು ಬಲ ಭೋಗ ನೀನು ಅನುಭವಿಸ್ಬೇಕಂತೇಳಿ ಪ್ರಾರಬ್ಧ ಹಣೆಗೆ ಬರೆದು ಕಳಿಸಿ ಅದು ಉಚ್ಚುಚ್ಚು ಮಾಡಿ ಎಲ್ಲರೂ ಬಿದ್ದು ಸಾತಂದ್ರೆ ಅದು ಸಾಯಿಲಾರ್ದಂಗೆ ಅದಕ್ಕೆ ರಕ್ಷಣೆ ಮಾಡ್ತಾನ. ಜೀವಂತ ಇಟ್ಟು ಅದು ಫಲಭೋಗ ಅನುಭವಿಸುವಂಗ ಎಲ್ಲ ವ್ಯವಸ್ಥೆ ಮಾಡ್ತಾನ, ಪ್ರಯತ್ನ ಮಾಡ್ತಿರ್ತಾನ. ಗಾಡಿ ಮೇಲೆ ಹೋಗಾಗ ಬರಾಗ ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೆ ಸತ್ತೋಗಂತ ಭಯಂಕರ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಿರ್ತಾವ. ಅವೆಲ್ಲದರೊಳಗಿಂದ ಅವನಿಗೆ ಪಾರ್ ಮಾಡ್ತಾನ. ಈಶ್ವರ ಎದಕ್ ಪಾರ್ ಮಾಡ್ತಾನೆ? ಎಲ್ಲದರೊಳಗಿಂದ ನಮ್ಮ ರಕ್ಷಣೆ ಮಾಡಿ. ಎದಕ್ ಪಾರ್ ಮಾಡ್ತಾನ್ರಿ? ನಮ್ ಕರ್ಮಫಲ ಭೋಗಿಸೋದು ಇನ್ನ ಆದ, ಅದಕ್ಕೆ ಪಾರ್ ಮಾಡ್ತಾನ. ಆ ಫಲಭೋಗ ಈ ಜನ್ಮದಾಗ ಪ್ರಾರಬ್ಧ ಅಂತೇಳಿ ಬರೋದಕ್ಕೆ ಅದು ರಕ್ಷಣೆ ಮಾಡ್ಲಕ್ಕ ಅವನಿಗೆ ಆಯುಷ್ಯನೇ ಇರ್ಲಿಲ್ಲ ಅಂತಂದ್ರ ಹೆಂಗ ಅವನು ರಕ್ಷಣೆ ಮಾಡ್ಲಿಲ್ಲ, ಇದೇನೋ ಮಾಡಿ ಸತ್ತೋಯ್ತು ಅಂತಂದ್ರೆ ಅವ ಬರದದ್ದೆಲ್ಲ ತಪ್ಪಾಗಿ ಹೋಗ್ಬಿಡ್ತದ. ಅದ್ರ ಸಲುವಾಗಿ ಅವ ಏನ್ ಮಾಡ್ತಾನ, ಈ ಪ್ರಾರಬ್ಧ ಭೋಗಿಸೋ ತನಕ ಅವನು ಚೆನ್ನಾಗಿರ್ಬೇಕು. ಗಂಡ ಹೆಂಡತಿಗೆ ಯಾಕೆ ಜೀವ ಮಾಡ್ತಾನಂತಂದ್ರ ಹೆಂಡತಿ ಗಟ್ಟಿಮುಟ್ಟಿದ್ದಳು ಅಂತಂದ್ರ ಮನಿ ಕೆಲಸ ನಡೀತಾವ. ಹೆಂಡತಿಗೆ ಏನಾರ ಜಡ್ಡಾಗಿ ಮಕ್ಕೊಂಡ್ಲ ಅಂತಂದ್ರ ಮನಿ ಕೆಲಸ ನಿಂದಿರ್ತಾವ ಅನ್ನೋದ್ರ ಸಲುವಾಗಿ ಗಂಡ ಹೆಂಡತಿಗಾಗಿ ಅಲ್ಲ ತನಗಾಗಿ ಪ್ರೀತಿಸ್ತಾನ. ಅದೇ ರೀತಿ ಈಶ್ವರ ಈ ಜೀವರುಗಳನ್ನ ಯಾವುದಕ್ಕಾಗಿ ಪ್ರೀತಿಸ್ತಾನ, ಯಾವುದಕ್ಕಾಗಿ ಅವ್ರಿಗೆ ರಕ್ಷಿಸ್ತಾನ ಅಂತಂದ್ರ ಆ ಫಲಭೋಗಗಳನ್ನು ಅವ್ರಿಗೆ ಅನುಭವಿಸುವುದಕ್ಕಾಗಿ, ಹಚ್ಚುವುದಕ್ಕಾಗಿ ಅವ್ರಿಗೆ ರಕ್ಷಣೆ ಮಾಡ್ತಾನ. ಕರ್ಮ ಫಲಗಳು ಅವನು ಹೊತ್ಕೊಂಡು ಕೂತಾನ ಅಲ್ಲಿ. ಆ ಫಲಭೋಗಗಳು ಅವರವರಿಗೆ ಭೋಗಿಸ್ಲಕ್ಕ ಹಚ್ಚಿ ಅದು ಭೋಗಿಸಿ ಖರ್ಚು ಮಾಡ್ಬೇಕಾಗ್ಯದ. ಈಗ ಅಂಗಡಿಯಾಗ ಜಗ್ಗಿ ಮಾಲ್ ಬಂದಿರ್ತದ, ಅದು ಮಾರಾಟ ಮಾಡೋದಕ್ಕೆ ಕುಂದಿರ್ಬೇಕಾ ಬೇಡ? ಅಂಗಡಿಯಾಗ ಕೂತ್ರೆ ಮಾರಾಟ ಆಗ್ತದ. ಅಂಗಡಿ ಕೀಲಿ ಹಾಕೊಂಡು ಬಂದ್ರೆ ಹೆಂಗ್ ಮಾರಾಟ ಆಗ್ತದ? ಅಂಗಡಿಗೆ ಜಗ್ಗಿ ಮಾಲ್ ಬಂದ ಹೊತ್ನಾಗ ಅಲ್ಲಿ ಅಂಗಡಿ ತೆರ್ಕೊಂಡು ಕುಂದಿರ್ಬೇಕು, ಅದು ಆ ಮಾಲ್ ಖರೀದಿ ಹಾಕೋತ ಹೋಗ್ತಿರ್ತ. ಹಂಗ ಅಲ್ಲಿ ಏನ್ ಮಾಡ್ತಾನೆ ಇವ, ಫಲಭೋಗ ಅನುಭವಿಸುವುದಕ್ಕೆ ಅವ್ರಿಗೆ ರಕ್ಷಣೆ ಮಾಡಿ ಅದು ಫಲಭೋಗ ಅನುಭವಿಸಂಗ್ ಮಾಡ್ತಾನ. ಯಾವ ರೀತಿ ಈಶ್ವರನಿಗೆ ಕೆಲಸ ಹಚ್ಚಿದ್ದು ಈಶ್ವರನ ಇಚ್ಛೆಗಳಲ್ಲ. ಇದು ಮಾತು ನೋಡ್ರಿ ಹೆಂಗದ. ಈಶ್ವರನಿಗೆ ಎಂಪ್ಲಾಯ್ಮೆಂಟ್ ಜಾಬ್ ಸಿಕ್ಕದ್ದು ಅದರಿಂದ ಈಶ್ವರನ ಇಚ್ಛೆಗಳಿಗಾಗಿ ಅಲ್ಲ. ಜೀವರುಗಳ ಕರ್ಮಗಳು ಭೋಗ ಕೊಡಲು ಸಮ್ಮುಖವಾದಾಗ ಈಶ್ವರನಿಗೆ ಕೆಲಸ ಉಂಟಾಗುತ್ತದೆ. ಯಾವ ರೀತಿ ಕಲ್ಪವೃಕ್ಷಕ್ಕೆ ಸ್ವತಂತ್ರವಾದ ಇಚ್ಛೆ ಇರುವುದಿಲ್ಲವೋ, ಅನ್ಯ ಜೀವಿಗಳ ಇಚ್ಛೆ ಮೇರೆಗೆ ಫಲಗಳನ್ನು ಕೊಡುತ್ತದೆಯೋ, ಅದೇ ರೀತಿ ಈಶ್ವರನಿಗೆ ಸ್ವತಂತ್ರವಾದ ಇಚ್ಛೆಗಳು ಇಲ್ಲ. ಜೀವಿಗಳ ಕರ್ಮಗಳ ಮೇರೆಗೆ ಈಶ್ವರನಲ್ಲಿ ಇಚ್ಛೆಗಳು ಉಂಟಾಗುತ್ತವೆ. ಆ ಈಶ್ವರನ ಇಚ್ಛಾ ಜ್ಞಾನ ಪ್ರಯತ್ನಗಳ ಒಂದೊಂದೇ ವ್ಯಕ್ತಿಯನ್ನ ಸೃಷ್ಟಿಯ ಆರಂಭದಲ್ಲಿ ಹುಟ್ಟಿಸುತ್ತವೆ. ಆ ಈಶ್ವರನ ಇಚ್ಛೆಗಳು ಏನ್ ಮಾಡ್ತಾವ, ಒಂದೊಂದೇ ಜೀವಿಯನ್ನು ಹುಟ್ಟಿಸಿ ಮತ್ತು ಆ ಇಚ್ಛಾದಿಗಳು ಪ್ರಳಯ ಪರ್ಯಂತರವಾಗಿ ಸ್ಥಾಯಿಯಾಗಿರುತ್ತವೆ. ಹೆಂಗಪ್ಪ ಅಂತಂದ್ರ ಒಂದು ಜೀವಿಯನ್ನು ಹುಟ್ಟಿಸಿದ ಮೇಲೆ 100 ವರ್ಷ ಅದು ಏನು ಆಯುಷ್ಯ ಭೋಗಿಸ್ಬೇಕು ಅದು ಹಣೆ ಬರೆದು ಕೊಟ್ಟ ಮೇಲೆ ಅದು ಸತ್ತು ಹೋಗೋ ತನಕ, ಆ ಜೀವ ಸತ್ತು ಹೋಗೋ ತನಕ ಅದು ಅದರ ಜೊತೆಗೆ ಇರ್ತಾವ ಕರ್ಮಗಳು. ಪ್ರಳಯ ಪರ್ಯಂತರವಾಗಿ ಸ್ಥಾಯಿಯಾಗಿರ್ತಾವ, ಎಲ್ಲಿ ಹೋಗಂಗಿಲ್ಲ. ಕಾಲಕ್ಕೆ ಏನು ಭೋಗಗಳು ಕೊಡಬೇಕು ಕೊಡ್ತಿರ್ತಾವ. ಈಶ್ವರನು ಒಂದು ವಸ್ತುವಿನ ಬಗ್ಗೆ ಒಮ್ಮೆ ಮಾತ್ರ ಸಂಕಲ್ಪ ಮಾಡಿ ಬಿಡುತ್ತಾನೆ, ಪುನಃ ಸಂಕಲ್ಪ ಮಾಡುವುದಿಲ್ಲ.
ಈಶ್ವರ ಯಾವ ರೀತಿ ನಿಯಾಮನ ಮಾಡ್ತಾನ ಅನ್ನೋ ವಿಷಯ 8 ಗಂಟೆ ಆಯ್ತು. ಈಗ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವಕ್ಕೇನು ಅರಿವಿರ್ಲಾರ್ದಾಗ ನೀವು ಅವಕ್ಕ ಬ್ರಷ್ ತಗೊಂಡು ಹಲ್ ತಿಕ್ಕೋದು ಕಲಿಸ್ತೀರಿ, ಸ್ನಾನ ಮಾಡೋದು ಕಲಿಸ್ತೀರಿ, ಸ್ವಚ್ಛ ಹೆಂಗಿರ್ಬೇಕು ಅನ್ನೋದೆಲ್ಲ ಟ್ರೈನಿಂಗ್ ಕೊಡ್ತೀರಿ. ಟ್ರೈನಿಂಗ್ ಕೊಟ್ಟ ಮೇಲೆ ಈಗ ಒಂದು 25-30 ವರ್ಷದ ಮಕ್ಕಳಾದಾಗ ಈಗ ಬ್ರಷ್ ತಗೋ, ಪೇಸ್ಟ್ ತಗೋ, ಸ್ನಾನ ಮಾಡು ಅಂತೇಳಿ ಕಲಿಸ್ಲಕ್ ಹೋಗ್ತೀರ. ಈಗ ನೀವು ಅವರಿಗೆ ಒಂದು ಸಾರಿ ಕಲಿಸ್ತೀರಪ್ಪ, ಮುಂದೆ ಮತ್ತೆ ಕಲ್ಸೋದಿರ್ತದ. ಆಟೋಮೆಟಿಕ್ ತಮ್ಮ ತಾವು ಮಾಡ್ತಾರ ಇಲ್ಲ? ಅದೇ ರೀತಿ ಈಶ್ವರನು ಒಂದು ವಸ್ತುವಿನ ಬಗ್ಗೆ ಒಮ್ಮೆ ಮಾತ್ರ ಸಂಕಲ್ಪ ಮಾಡಿಬಿಡುತ್ತಾನೆ, ಪುನಃ ಪುನಃ ಸಂಕಲ್ಪ ಮಾಡುವುದಿಲ್ಲ. ಅವ ಮಾಡೋದು ಹೆಂಗಿರ್ತದ, ಒಂದೇ ಸಲ ಸಂಕಲ್ಪ. ಒಂದು ಗೌರ್ಮೆಂಟ್ ಆರ್ಡರ್ ಜೀವೋ ಇದ್ದಂಗ ಅದು ಒಮ್ಮೆ ಪಾಸ್ ಆಯ್ತಂದ್ರೆ ಮುಂದೇನು ಮಾಡಕ್ ಬರಲ್ಲ, ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇ. ಬೇಸಿಗೆ ಒಂದು ಬಾರಿ ಬಂದ ಮೇಲೆ ಸಂಕಲ್ಪ ಮಾಡಿದ್ಮೇಲೆ ಬೇಸಿಗೆ ಆದ್ಮೇಲೆ ಮಳೆಗಾಲ, ಮಳೆಗಾಲ ಆದ್ಮೇಲೆ ಚಳಿಗಾಲ. ಪ್ರತಿ ಸಲ ಚಳಿಗಾಲ ಬರೋ ಟೈಮ್ನೊಳಗ, ಮಳೆಗಾಲ ಬರೋ ಟೈಮ್ನೊಳಗ ಈಶ್ವರ ಸಂಕಲ್ಪ ಮಾಡಿ ಬಂದು ಹೇಳಿದ್ರೆ ಅದು ಮಳೆಗಾಲ ಚಳಿಗಾಲ ಬರ್ತದೇನು? ಈ ಜಗತ್ತು ನಡೆಸಬೇಕಾದ್ರೆ ಈಶ್ವರ ಒಂದು ಸಾರಿ ಹೇಳ್ಬಿಟ್ಟಾನ, ಏನಂತ? ಬೇಸಿಗೆ ಬರಬೇಕು, ಬೇಸಿಗೆ ಆದ್ಮೇಲೆ ಮಳೆಗಾಲ ಬರಬೇಕು, ಮಳೆಗಾಲ ಆದ್ಮೇಲೆ ಚಳಿಗಾಲ ಬರಬೇಕು, ಚಳಿಗಾಲ ಆದ್ಮೇಲೆ ಮತ್ತೆ ಬೇಸಿಗೆ ಬರಬೇಕು ಅಂತೇಳಿ ಒಂದು ಸಾರಿ ಹಿಂಗ ಅದು ಚಕ್ರದ ಬಗ್ಗೆ ಒಂದು ಸಂಕಲ್ಪ ಮಾಡಿಬಿಟ್ಟಾನ. ಆ ವಾತಾವರಣದ ಚಕ್ರದ ಬಗ್ಗೆ ಒಂದು ಸಂಕಲ್ಪ ಮಾಡಿಬಿಟ್ಟನ. ಅವ ಒಂದು ಸಾರಿ ಸಂಕಲ್ಪ ಮಾಡಿದ್ದೆ ಅದೇನಾಗ್ತದ, ಅವ ಹಂಗೇ ನಡೀತಿರ್ತಾವ ಕಾಲಚಕ್ರ. ಬೇಸಿಗೆ, ಮಳೆಗಾಲ, ಚಳಿಗಾಲ, ಬೇಸಿಗೆ, ಮಳೆಗಾಲ, ಚಳಿಗಾಲ, ಹಿಂಗೆ ಒಂದು ಸಾರಿ ಒಮ್ಮೆ ಸಂಕಲ್ಪ ಮಾಡ್ತಾನೆ. ಒಂದು ಜೀವಿಯನ್ನ ಈ ಭೂಮಿ ಮೇಲೆ ಹುಟ್ಟಿಸಿದ ಮೇಲೆ ಒಂದೇ ಸಲ ಸಂಕಲ್ಪ ಮಾಡಿಬಿಟ್ಟಿರ್ತಾನೆ. ಪ್ರತಿ ಸಲ ಒಂದು ಬಾಲಕ ಇದ್ದವನಿಗೆ ಯುವಕ ಮಾಡುವುದಕ್ಕ ಒಂದು ಸಂಕಲ್ಪ ಈಶ್ವರ, ಯುವಕ ಇದ್ದವನಿಗೆ ಮುದುಕ ಮಾಡುವುದಕ್ಕ ಒಂದು ಸಂಕಲ್ಪ ಈಶ್ವರ ಬಂದೇ ಮಾಡ್ತಾನಂತೇನಿಲ್ಲ. ಹುಟ್ಟಿಸೋ ಸಮಯದಲ್ಲೇ ಅವನಿಗೆ ಎಲ್ಲ ಸಂಕಲ್ಪ ಮಾಡಿ ಕಳಿಸ್ಕೊಟ್ಬಿಟ್ಟ. ಮುಂದೆ ನೀ ಏನೇನ್ ಮಾಡ್ತಿ ಎಲ್ಲ ನನ್ನ ಸಂಕಲ್ಪದಂತೆ ನಡೀತದ, ಹೋಗು ಅಂತ ಹೇಳಿ. ಹಂಗ ಈಶ್ವರ ಇವತ್ತಿನ ಪಾಠ ಮೊನ್ನೆ ಹೇಳಿದ್ದು ಏನಂತಂದ್ರ, ಅವನ ಸ್ವಂತ ಇಚ್ಛೆಗಳು ಏನೇನು ಇಲ್ಲ, ಯಾರಿಗೂ ಯಾವ ಕರ್ಮ ಫಲ ಸುಖ ಕೊಡಬೇಕಂತೂ ಇಲ್ಲ, ದುಃಖ ಕೊಡಬೇಕನ್ನೋ ಉದ್ದೇಶ ಈಶ್ವರನಲ್ಲಿ ಇಲ್ಲ. ಈ ವಿಷಯದಲ್ಲಿ ಈಶ್ವರನನ್ನ ನಾವು ಏನ್ ಮಾಡ್ತೀವಿ? ಆರೋಪಿಯನ್ನಾಗಿ ಮಾಡ್ತೀವಿ. ನಮಗೆ ಸುಖ ಬಂದಾಗ ದೇವ್ರ ಚಂದ ಇಟ್ಟನ, ದುಃಖ ಬಂದಾಗ ದೇವ್ರ ನಮಗೆ ಹಾಳು ಮಾಡ್ದ ಅಂತೀವಲ್ಲ. ಇದನ್ನ ಮೊದಲ ತಲೆಯಿಂದ ತೆಗೆದುಹಾಕ್ರಿ. ನಿಮಗೆ ಚಲೋ ಆಗಿದ್ದು ನಿಮ್ಮ ಕರ್ಮ ಫಲದಿಂದಲೇ, ನಿಮಗೆ ಏನ್ರಿ ಕೆಟ್ಟಾಗಿದ್ದು ನಿಮ್ಮ ಕರ್ಮ ಫಲದಿಂದಲೇ. ನಿಮ್ಮ ಕರ್ಮ ಫಲಗಳಿಗೆ ತಕ್ಕಂತೆ ಆ ಈಶ್ವರ ಫಲ ಕೊಟ್ಟಾನೆ ಹೊರತು ಅವ ಮತ್ತೊಂದು ಏನು ಹೆಚ್ಚಿಗೆ ಕೊಟ್ಟಿಲ್ಲ, ಕಡಿಮೆ ಬಿಟ್ಟಿಲ್ಲ. ಅದಕ್ಕೆ ಈಶ್ವರನಿಗೆ ಕೆಲಸ ಎದರಿಂದ ಸಿಕ್ಕದ ಅಂತಂದ್ರೆ ಜೀವಿಗಳ ಕರ್ಮಗಳಿಂದ ಈಶ್ವರನಿಗೆ ಕೆಲಸ ಸಿಕ್ಕದ. ಈಗ ಒಂದು ಹೋಟೆಲ್ ಹಾಕ್ಬೇಕಾದ್ರೆ ಅಲ್ಲಿ ಗಿರಾಕಿಗಳು ಬಂದದ್ರಿಂದ ಹೋಟೆಲ್ಗೆ ಹೋಟೆಲ್ನೊಳಗೆ ಕೆಲಸ ನಡೀತದೆ. ಗಿರಾಕಿನೇ ಬರ್ಲಿಲ್ಲ ಅಂದ್ರೆ ಹೋಟೆಲ್ ಮಾಡ್ಕೊಂಡು ಕೂತಿ ಅದಕ್ಕೆ ಬಂತು. ಎಲ್ಲರೂ ಒಂದು ಹೋಟೆಲ್ ಹಾಕ್ಬೇಕಾದ್ರೆ ಅಲ್ಲಿ ಆ ಹೋಟೆಲ್ ಯಾರ್ಲಿಂತ ನಡೀತದ? ಏನ್ ಮಾಲೀಕರ್ಲಿಂತ ನಡೀತದ? ಏನ್ ಅಲ್ಲಿ ಹೋಟೆಲ್ನ ಕೆಲಸ ಮಾಡೋರ್ಲಿಂತ ನಡೀತದ? ಹೋಟೆಲ್ ಯಾರ್ಲಿಂತ ನಡೀತದ್ರಿ? ಗಿರಾಕಿಗಳಿಂತ ನಡೀತದ. ಗಿರಾಕಿಗಳೇ ಇಲ್ಲ ಅಂತಂದ್ರೆ ಮಾಲೀಕ ಹೋಟೆಲ್ ಇಟ್ಕೊಂಡು ಕೂತಿ ಏನ್ ಮಾಡ್ತಾನ? ಅವನಿಗೆ ಕೆಲಸನೇ ಇಲ್ಲ, ನಿರುದ್ಯೋಗಿ ಆಗಿಬಿಡ್ತಾನ ಅವ. ಗಿರಾಕಿಲಿಂತ ನಡೀತದ. ಹಂಗ ಜೀವರುಗಳ ಕರ್ಮಗಳಿಂದ ಈಶ್ವರನ ಜಗತ್ತು ಮತ್ತು ಈಶ್ವರನೊಳಗಿರುವ ಈ ಜಗತ್ತಿನೊಳಗಿರುವಂತ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಜೀವಿಗಳ ಕರ್ಮಗಳಿಂದ ನಡೀತದ. ಹಿಂಗಾಗಿ ನಾವು ಜೀವಿಗಳಾಗಿ ಹುಟ್ಟಿವಿ ಅಂತಂದ್ರ ಈ ಜಗತ್ತನ್ನು ನಡೆಸುವ ಒಂದು ಭಾಗ ನಾವು ಅದೀವಿ ಅಂತ ತಿಳ್ಕೋಬೇಕು. ಈ ಜಗತ್ತು ನಡೆದದಲ್ಲ, ಅದರ ನಡೆಗೆ ನಮ್ಮದು ಒಂದು ಚಲನೆ ಅದ. ನಮ್ಮ ಚಲನೆ ಕೂಡ ಈ ಜಗತ್ತಿನ ನಡೆಗೆ ಒಂದು ಕಾರಣ ಆದ. ಅದರದೊಂದು ಭಾಗ ನಾವು ಅದೀವಿ. ಅದಕ್ಕೆ ಅಂತಿರ್ತಾರೆ, ಸತ್ಪುರುಷರು ಸಾಧುಗಳನ್ನ ಕಂಡಾಗ ಇನ್ನೂ ಮಳಿ ಬೆಳೆ ಎಲ್ಲ ಚೆನ್ನಾಗಿ ಬರ್ತದ ಅಂತಂದ್ರೆ ನಿಮ್ಮಂತವ್ರು ಇದ್ದದಕ್ಕೆ ಬರ್ತದ ಅಂತಿರ್ತಾರೆ. ಅಂದ್ರ ಒಬ್ಬ ಸತ್ಪುರುಷ ಇದ್ದ ಅಂತಂದ್ರ ಜಗತ್ತಿನ ರಕ್ಷಣೆ ಆಗೋದಕ್ಕ ಮಳಿ ಬೆಳೆ ಎಲ್ಲ ಸರಿಯಾಗಿ ಬರ್ತಿರ್ತದಲ್ಲ,
ಅದಕ್ಕೆ ಒಬ್ಬ ಪುರುಷನ ಒಂದು ಜೀವನ ವಿಧಾನ ಈ ಜಗತ್ತು ನಡೆಯುವುದಕ್ಕೆ ಒಂದು ಕಾರಣ ಆದ ಅಂತ ತಿಳ್ಕೊಂಡಾಗ ಪ್ರತಿಯೊಬ್ಬರು ನೀವು ಸಹಿತ ಈ ಜಗತ್ತಿನ ಚಾಲನೆಯಲ್ಲಿ ನಿಮ್ಮದು ಒಂದು ಚಲನೆ ಆದ ಅಂತ ತಿಳ್ಕೋಬೇಕು. ಜಗತ್ತಿಗೆ ಒಂದೇನೋ ಕೆಟ್ಟ ಕಾರ್ಯ ಆಗ್ಯದಂತಂದ್ರ ಅದು ಯಾರೋ ಬ್ಯಾರೆಯವರ ಕಾರಣದರ, ಜಗತ್ತಿನಾಗ ಏನಾರ ಒಳ್ಳೇದಾಗ್ಯದಂತಂದ್ರ ಅದು ನಮ್ಲಿಂತೆ ಆಗ್ಯದ ಹಿಂಗ್ ತಿಳ್ಕೊತ ಹೋಗ್ತೀವಲ್ಲ, ಕೆಟ್ಟದಕ್ಕೂ ನಾವು ಜುಮ್ಮೆದಾರ ಇದೀವಿ, ಒಳ್ಳೇದಕ್ಕೂ ನಾವು ಜುಮ್ಮೆದಾರ ಇದೀವಿ. ಕೆಟ್ಟದ್ದಾಗುವಾಗ ನೀವು ಪ್ರತಿಭಟನೆ ಮಾಡ್ಲಾರ್ದೆ ಸುಮ್ಮ ಕೂತಿರಲ್ಲ, ಸುಮ್ ಕೂತದಕ್ಕ ಏನಾಯ್ತು, ಅದು ಕೆಟ್ಟ ದಿನ ಹೆಚ್ಚಾಕೋತ್ ಹೋಯ್ತು. ಅದನ್ನ ಪ್ರತಿಭಟಿಸಿದ್ರಿ ಅಂತಂದ್ರೆ ಅದು ಒಂದು ನಿಯಂತ್ರಣದಾಗ ಇರ್ತಿತ್ತು. ಹೀಗಾಗಿ ಜಗತ್ತು, ದೇಶ, ಸರ್ಕಾರ ಮತ್ತೇನೇನು ಇವೆಲ್ಲ ಕೆಟ್ಟು ಹೋಲಕತ್ತವಲ್ಲ, ಕೆಟ್ಟು ಹೋಗುವಾಗ ಕೇಳೋರಿಲ್ಲದಕ್ಕೆ ಕೆಟ್ಟು ಹೋಲಕತ್ತವ. ಆಳುವ ಪಕ್ಷ ಕೇಳುವ ಪಕ್ಷ ಅಂತ ಎರಡಾಗಿರ್ತಾವಲ್ಲ, ಈ ಏನಾಗ್ಯಾರ, ಆಳುವ ಪಕ್ಷ ಕೇಳುವ ಪಕ್ಷ ಕಾಂಪ್ರಮೈಸ್ ಆಗಿಬಿಟ್ಟಾರ. ಯಾರೋ ದುಡಿದು ಟ್ಯಾಕ್ಸ್ ಕಟ್ತಿರ್ತಾರ, ನಾವು ನೀವು ಕೂಡಿ ಕಾಂಪ್ರಮೈಸ್ಲಿಂತ ಏನಾರ ಖರ್ಚು ಮಾಡಿಕೆ ನಮ್ಗಿಟ್ ನಿಮ್ಗಿಟ್ ಕೆಲಸ ತೆಕ್ಕೊಂಡು ಹೋಗಮ್ಮು ಅಂತೇಳಿ ಎರಡೂ ಪಕ್ಷದವ್ರು ಕಾಂಪ್ರಮೈಸ್ ಆದ್ರೆ ಅಂತಂದ್ರೆ ಮುಗಿತಲ್ಲ ಅಲ್ಲಿ ಪ್ರಳಯ. ಒಳ್ಳೆ ಉದ್ದೇಶ ಇಲ್ಲವೇ ಇಲ್ಲ ಅಲ್ಲಿ. ಅಪೋಸಿಟ್ ಪಕ್ಷದವ್ರು ಹಿಡಿದು ಕ್ವಶನ್ ಕೇಳಬೇಕಾ ಬೇಡ ಆಳುವ ಪಕ್ಷದವರಿಗೆ? ಅವ್ರು ಹೋಗಿ ಆಳುವ ಪಕ್ಷದವ್ರ ಜೊತೆಗೆ ಕಾಂಪ್ರಮೈಸ್ ಆಗ್ಬಿಟ್ರು ಅಂತಂದ್ರೆ ಅವಕ್ಕೆ ಸರ್ಕಾರ ಅಂತಾರೇನು? ಅವು ಆಳುವ ಪಕ್ಷನೂ ಅಲ್ಲ, ಕೇಳುವ ಪಕ್ಷನೂ ಅಲ್ಲ, ಏನಿದ್ದದ್ದೆಲ್ಲ ತಿಂದು ಹಾಕೋ ಪಕ್ಷಗಳವೆಲ್ಲ ಅಷ್ಟೇ. ಜನ ದುಡಿದದ್ದು ಟ್ಯಾಕ್ಸ್ ಅವು ಇವೆಲ್ಲ ಓಸು ಮಂದಿ ಕೂಡಿ ತಿಂದು ಹಾಕೋ ಪಕ್ಷಗಳು ಹಿಂಗಿರ್ತಾವ. ಏನ್ ಮಾಡಕ್ಕಾಗಲ್ಲ. ನಮ್ಮ ಕೈಯಾಗ ಏನಾರ ಮಾಡ್ಲಕ್ ಆತಿತ್ತಂದ್ರ ಮಾಡ್ಬೇಕು, ಮಾಡ್ಲಕ್ ಆಗ್ಲಿಲ್ಲ ಅಂತಂದ್ರೆ ಸುಮ್ ನೋಡ್ಕೊತ ಕುಂದಿರ್ಬೇಕು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇರೋದು. ಓಕೆ, ಇನ್ ಮುಂದೆ ಈಶ್ವರನ ಸಂಕಲ್ಪ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಇನ್ನು ಮುಂದೆ ಹೇಳ್ತಾರ ಅವ್ರು. ಈಶ್ವರನ ಸಂಕಲ್ಪದಂತೆ ಜಗತ್ತು ಸೃಷ್ಟಿ ಆಗ್ತದಂದ್ರ ಈಶ್ವರನ ಸಂಕಲ್ಪ ವಿಧಾನ ಹೆಂಗಿರ್ತದ, ಯಾವ ರೀತಿ ಅವ ಸಂಕಲ್ಪ ಮಾಡ್ತಾನ, ಈಶ್ವರ ಸೃಷ್ಟಿ ಯಾಕೆ ಮಾಡ್ತಾನ, ಸುಖ ದುಃಖ ಭೋಗ ಯಾಕೆ ಕೊಡ್ತಾನ, ಇದೆಲ್ಲಾನು ತಿಳಿತು ನಿಮಗೆ. ಈಗ ಪರ್ಫೆಕ್ಟ್ ತಿಳಿತಲ್ರಿ. ಜೀವರುಗಳ ಕರ್ಮಗಳ ಕಾರಣ ಈಶ್ವರನಿಗೆ ಜಾಬ್ ಸಿಕ್ಕದ, ಅವನು ಜಾಬ್ ಮಾಡಿದ್ರಾಗ ಅವನಿಗೆ ಅದರೊಳಗೆ ಸ್ವಂತ ಹಿತಾಸಕ್ತಿ ಏನೂ ಇಲ್ಲ. ಜೀವಿಗಳ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖ ಫಲಗಳನ್ನು ಕೊಡೋದು ಅವನ ಕೆಲಸ. ಅದಕ್ಕೆ ಅವನೇನ್ ಮಾಡ್ತಾನ, ಒಂದು ಜೀವಿಯನ್ನ ಸೃಷ್ಟಿ ಮಾಡಿ ಆ ಜೀವಿಗೆ ಒಂದು ಸಾರಿ ಸಂಕಲ್ಪ ಮಾಡ್ತಾನ. ಆ ಸಂಕಲ್ಪನೆ ಅದು ಅವನು ಸಾಯ ತನಕ ಆ ಸಂಕಲ್ಪದಂತೆ ಅವನ ಜೀವನ ನಡೀತಿರ್ತದೆ. ಅದಕ್ಕೆ ಈಶೇಚ್ಛೆ ಅಂತಾರೆ. ಇಚ್ಛಾ, ಜ್ಞಾನ, ಪ್ರಯತ್ನ, ಇವು ಮೂರು ಏನದವ ಈಶ್ವರನ ಕೆಲಸಗಳು. ಅದಕ್ಕೆ ಹೇ ಈಶ್ವರ ಪರಮಾತ್ಮ ಅಂತೇಳಿ ದೇವರಿಗೆ ನೆನೆಸ್ತಿರ್ತಾರೆ. ಇದು ನಿಂದೇ ಅಪ್ಪ ಕೆಲಸ, ನಂದೇನಿಲ್ಲ ಅಂತೇಳಿ ಅಂತಿರ್ತಾರ. ಅದು ಆಕ್ಚುಲಿ ಏನಂತಾನೆ, ಈಶ್ವರ ನಂದೇನಿಲ್ಲಪ್ಪ, ಅದು ನಿನ್ನ ಕರ್ಮನೇ ಅಂತ ಅವ ಅಂತಿರ್ತಾನ. ಹಿಂಗಾಗಿ ಅದೇನು ಮುಂದೆ ಅವನಿಗೆ ಸಂಕಲ್ಪಗಳು ಹೆಂಗಿರ್ತಾವ ಅನ್ನೋದ್ರ ಬಗ್ಗೆ ನಾಳೆ ಮತ್ತೆ ತಗೊಳ್ಳೋಣ. ಇವತ್ತಿನ ಪಾಠ ಹೆಂಗ ಸಂತೋಷ ಕೊಡ್ತಾ? ಎಲ್ಲದಕ್ಕೂ ನಮ್ಮ ಕರ್ಮಗಳೇ ಕಾರಣ. ನಮ್ಮ ಕರ್ಮನೇ ನಮ್ಮ ಸುಖ ದುಃಖಾದಿಗಳಿಗೆ ಕಾರಣ ಅನ್ನೋದು ತಿಳ್ಕೊಂಡು ಯಾ ಈಶ್ವರನ ಮೇಲೂ ನಾವು ವಜ್ಜೆ ಹಾಕ್ಲಕ್ ಹೋಗ್ಬಾರ್ದು, ಯಾ ಗುರು ಹಿರಿಯರ ಮೇಲೂ ವಜ್ಜೆ ಹಾಕ್ಲಕ್ ಹೋಗ್ಬಾರ್ದು, ಯಾ ಬಂಧು ಮಿತ್ರರ ಮೇಲೂ ವಜ್ಜೆ ಹಾಕ್ಲಕ್ ಹೋಗ್ಬಾರ್ದು. ದೋಷ ಎಲ್ಲಿ ಅದ ಅಂದ್ರೆ ದೋಷ ನನ್ನೊಳಗೆ ಆದ, ನನ್ನ ಕರ್ಮ ಫಲನೇ ನಾನು ಅನುಭವಿಸ್ಲಕತ್ತೀನಿ ಅಂತ ತಿಳ್ಕೊಂಡು ಅವನು ನಿಶ್ಚಿಂತೆಯಾಗಿರ್ತಾನ. ಇಲ್ಲ ಅಂದ್ರೆ ಅವ ಹಂಗ್ ಮಾಡ್ಯಾನ ಇವ ಹಿಂಗ್ ಮಾಡ್ಯಾನ ಅಂತೇಳಿ ಮಂದಿ ಮೇಲೆ ಬ್ಲೇಮ್ ಮಾಡ್ಕೊತ ಆದ್ರೆ ಅದು ತುದಿ ಮುಟ್ಟಂಗೆ ಇಲ್ಲ, ಸಮಸ್ಯೆ ಬಗೆಹರಿಯಂಗಿಲ್ಲ. ಇನ್ನೊಂದಿಷ್ಟು ಸಮಾಜದೊಳಗೆ ರಾಗ ದ್ವೇಷಗಳು ಹೆಚ್ಚಾಕೋತ ಹೋಗ್ತಾವ. ಈ ರೀತಿ ಹೇಳಿ ಒಂದು ಜ್ಞಾನದ ಜೀವನ ಮಾಡುವುದಕ್ಕೆ ಒಂದು ಮಾರ್ಗದರ್ಶನ ನಿಶ್ಚಲದಾಸರು ಮಾಡ್ಯಾರ. ಅವರಿಗೆ ಒಂದು ಧನ್ಯವಾದ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ನಮಸ್ಕಾರ. ಮಧ್ಯಾಹ್ನ 1 ಗಂಟೆಗೆ ಭಗವದ್ಗೀತಾ ಪಾಠ
4 ಗಂಟೆಗೆ ಲಿಂಗ ಪೂಜಾ ವಿಧಾನ ಸದ್ಗುರು ಶ್ರೀ ಪ್ರಕಾಶ್ ಕಂಬೆ ಗುರುಗಳಿಂದ, ವೇದಾಂತ ವಿಚಾರ ಗುರುಗಳಿಂದ ರಾತ್ರಿ 8 ಗಂಟೆಗೆ. ಇವತ್ತು ನಿಂಗೆ ಪೂಜೆ ಅದ ರೀ ತತ್ವ? ಇವತ್ತು ಯಾವ ಶುಕ್ರವಾರ ಅಲ್ಲ? ಹ್ಞೂ, ಕರೆಕ್ಟ್. ಶುಕ್ರವಾರ, ಗುರುವಾರ ಅಂತ. ಶ್ರೀಮದ್ ಭಾಗವತ ಮಹಾಪುರಾಣ ಕಾಪ್ರೆ ಗುರುಗಳಿಂದ ಮತ್ತು ಶ್ರೀ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿ ವಿರಚಿತವಾದ ಸಿದ್ಧಾಂತ ಶಿಖಾಮಣಿಯ ಜ್ಞಾನವನ್ನ ಗುರುಗಳು ಮಾಡಿರ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸರಿಯಾದ ಸಮಯಕ್ಕೆ ಎಲ್ಲರೂ ಹಾಜರಾಗಿ ಅದರ ಪ್ರಯೋಜನ ಪಡ್ಕೋಬೇಕಂತ ಹೇಳಿ ಎಲ್ಲರಿಗೂ ಜ್ಞಾಪನೆ. ಎಲ್ಲರಿಗೂ ಶರಣ. ಎಲ್ಲರಿಗೂ ಶರಣ.